ಕಂಬರಾಮಾಯಣದಲ್ಲಿ ತುಂಬ ವಿಶೇಷ ಹೇಳ್ತಾರೆ. ಅಷ್ಟೊಂದು ಚೆನ್ನಾಗಿ ಭತ್ತ ಬೆಳೆಯೋದಕ್ಕೆ ಏನು ಕಾರಣ ಅಯೋಧ್ಯೆಯಲ್ಲಿ ಅಂದರೆ, ಅಯೋಧ್ಯೆಯಲ್ಲಿ ಎಮ್ಮೆಗಳು ಇದ್ದವು ಗೋವುಗಳ ಜೊತೆಗೆ. ಆ ಎಮ್ಮೆಗಳ ಕೆಚ್ಚಲು ಎಷ್ಟು ದೊಡ್ಡದಾಗಿತ್ತು ಅಂದರೆ, ಕರುಗಳೆಲ್ಲ ಕುಡಿದು ಮಿಕ್ಕ ಮೇರೆಯೂ ಹಾಲು ಉಳಿದದ್ದನ್ನು ಬೇರೆ ಕಡೆ ಚೆಲ್ಲುವುದಕ್ಕೆ ಇಷ್ಟಪಡದೆ ಭತ್ತದ ಗದ್ದೆಗಳಲ್ಲಿ ಹೋಗಿ ನಿಂತು ಎಮ್ಮೆಗಳು ಕರೆದು ಬರ್ತಾ ಇದ್ದವು. ಊರಲ್ಲಿ ಅಡುಗೆ ಮಾಡುವಾಗ ಅನ್ನವನ್ನು ಅಕ್ಕಿ ಬೇಯಿಸೋದಕ್ಕೆ ಅಕ್ಕಿಯನ್ನು ತೊಳೆದ ನೀರು ಎಲ್ಲವೂ ವ್ಯವಸ್ಥಿತವಾಗಿ ಕೂಡಿಕೊಂಡು ಭತ್ತದ ಗದ್ದೆಗಳಿಗೆ ಹೋಗುವ ವ್ಯವಸ್ಥೆಯನ್ನು ಮಾಡಿದ್ದ ದಶರಥ. ಇದೆಲ್ಲ ವರ್ಣನೆ ಮಾಡ್ತಾರೆ ರಾಮಾಯಣದಲ್ಲಿ. ಆದ್ದರಿಂದ ಅಯೋಧ್ಯ ಅತ್ಯಂತ ಪವಿತ್ರವಾದ ಪಟ್ಟಣವಾಗಿತ್ತು. ಅಲ್ಲಿ ರಾಜ ಹೇಗಿದ್ದ? ತಸ್ಯಾಂ ಪುರ್ಯಾಂ ಅಯೋಧ್ಯಾಯಾಂ ರಾಜರಕ್ಷಣೆ ಹೇಳುವಾಗ ವೇದವಿತ್ ಸರ್ವಸಂಗ್ರಹ, ಮೊದಲು ವೇದವಿತ್ ಅಂತ ಹಾಕಿದರು. ದಶರಥನು ವೇದ ಓದಿದ್ದ. ಯಾಕೆ? ಅವರಪ್ಪ ವೇದ ಓದಿದ್ದ ಅಜ ಮಹಾರಾಜ. ಯಾಕೆ? ದಿಲೀಪ, ಭಗೀರಥ, ಮಾಂಧಾತ, ಇಕ್ಷ್ವಾಕು ಎಲ್ಲರೂ ವೇದಾಧ್ಯಯನ ಮಾಡಿದ್ದವರು. ಕ್ಷತ್ರಿಯರಿಗೆ ವೇದಾಧಿಕಾರ ಇತ್ತು ಅಂತ ಮಾತ್ರವಲ್ಲ, ಅಧ್ಯಯನ ಮಾಡಿದ್ದವರು ಕಂಪಲ್ಸರಿ. ಯಾತಕ್ಕೆ ಅಂದರೆ ಅದೇ ನಮ್ಮ ಕಾನ್ಸ್ಟಿಟ್ಯೂಷನ್. ರಾಮೋಜೋಯಿಸರು ಪದೇ ಪದೇ ಹೇಳ್ತಾರೆ ಈ ಮಾತನ್ನು. ನಮಗೆ ಕಾನ್ಸ್ಟಿಟ್ಯೂಷನ್ನೇ ಇರಲಿಲ್ಲ. ಬ್ರಿಟಿಷರ ಕಡೆಯಿಂದ ಸ್ವಾತಂತ್ರ್ಯ ಬಂದ ಮೇಲೆ ಹೊಸದಾಗಿ ಮಾಡಿಕೊಂಡವು. ಇದು ಅಪ್ಪಟ ಸುಳ್ಳು. ಐತರೇ ಬ್ರಾಹ್ಮಣದಲ್ಲಿ ಪ್ರತಿಜ್ಞಾವಿದೆ, ಸ್ವೀಕಾರವಿದೆ. ಋಗ್ವೇದ ಪಂಡಿತರಿಗೆ ಗೊತ್ತು ಅದು. ಇಂದ್ರನಿಗೆ ಪುನಃ ರಾಜ್ಯಾಭಿಷೇಕ ಆಗಬೇಕಾದರೆ ಬೃಹಸ್ಪತ್ಯಾಚಾರ್ಯರು ಪ್ರತಿಜ್ಞಾವಿಧಿಯನ್ನು ಬೋಧಿಸ್ತಾರೆ. ನಿನಗೆ ನಾನು ದ್ರೋಹ ಮಾಡಿದರೆ ನನಗೆ ಸದ್ಗತಿಯಾಗದೆ ಹೋಗಲಿ. ದೊರೆ ಬೃಹಸ್ಪತಿ ಎದುರಿಗೆ ಪ್ರತಿಜ್ಞೆ ಮಾಡ್ತಾನೆ, ಪುರೋಹಿತನಿಗೆ ರಾಷ್ಟ್ರಕ್ಕೆ ದ್ರೋಹ ಮಾಡಿದರೆ ನನಗೆ ಸದ್ಗತಿಯಾಗದೆ ಹೋಗಲಿ, ಅನರ್ಥಗಳು ಬರಲಿ ಎಂಬುದಾಗಿ ಇವತ್ತು ಪ್ರತಿಜ್ಞಾವಿಧಿ, ಸ್ವೇರಿಂಗ್ ಇನ್ ಸೆರೆಮನಿ ಸುಪ್ರೀಂ ಕೋರ್ಟ್ ಎದುರಿಗೆ, ಜಡ್ಜ್ ಎದುರಿಗೆ, ಪ್ರೈಮ್ ಮಿನಿಸ್ಟರ್, ಗವರ್ನರ್. ಇದು ಈ ಪದ್ಧತಿ ಪಶ್ಚಿಮದಿಂದ ಬಂದದ್ದಲ್ಲ ಮಾರಾಯರೇ, ಇದು ಋಗ್ವೇದದಿಂದ ಬಂದು ನಮ್ಮ ದೇಶದ ಪದ್ಧತಿ. ಇದು ನಮಗೆ ಗೊತ್ತಿಲ್ಲ, ಬಿಟ್ಟುಬಿಟ್ಟಿದ್ದೇವೆ ನಾವು. ಪ್ರತಿಜ್ಞಾವಿಧಿ ಅದಕ್ಕೆ ಮಾಡಬೇಕು ಅಂತ ಶಪಥ. ಅದು ಶಪಥ ಮಾಡಿದರೆ ಅದರಂತೆ ನಡೆದು ಹೋಗ್ತದೆ. ಅದರಾಗ ನಡ್ಕೊಳ್ಬೇಕು. ಮೀರಿದರೆ, ಧರ್ಮಕ್ಕೆ ಮೀರಿದರೆ, ಕೊಟ್ಟ ಮಾತನ್ನು ತಪ್ಪಿದರೆ ಹಾಳಾಗ್ತಾರೆ ಎನ್ನುವ ಧರ್ಮದ ಶ್ರದ್ಧೆ ಇದ್ದ ಕಾಲದಲ್ಲಿ ಪ್ರತಿಜ್ಞಾವಿಧಿ ಉಂಟಾಯಿತು. ನೀವು ಕಾನ್ಸ್ಟಿಟ್ಯೂಷನ್ ಸ್ವೇರ್ ಮಾಡ್ತೀರಿ, ಅದನ್ನೇ ಪಂಚ್ ಮಾಡ್ತೀರಿ, ಅದನ್ನೇ ಹಾಳು ಮಾಡ್ತೀರಿ, ಮಾಡಿದ್ದೆಲ್ಲ ಮಾಡಬಾರ್ದೆಲ್ಲ ಮಾಡ್ತೀರಿ. ಪ್ರತಿಜ್ಞೆಗೂ ವಿಧಿಗೂ ಏನು ಅರ್ಥವಿಲ್ಲದೆ ಇರುವಂಥ ಕಾಲ ಇವತ್ತು. ನಮ್ಮ ಚರಿತ್ರೆ ನಮ್ಗೆ ಗೊತ್ತಿಲ್ಲ. ಒಂದು ರಾಮಾಯಣ ಓದೋಕೆ ಬರೋದಿಲ್ಲ, ಪ್ರವಚನ ಮಾಡ್ತೇವೆ ಕೂತ್ಕೊಂಡು ನಾವು. ವೇದವಿತ್ ವೇದೋ ಕೆಲವೋ ಧರ್ಮ ಮೂಲಂ, ಎಲ್ಲ ಅದರಲ್ಲಿದೆ. ಪ್ರಜೆ ಹೇಗಿರಬೇಕು, ರಾಜ ಹೇಗಿರಬೇಕು. ಕೆಲವರಿಗೆ ತಪ್ಪು ಕಲ್ಪನೆ, ವೇದದಲ್ಲಿ ಬರೀ ಮೋಕ್ಷದ ವಿಚಾರ ಮಾತ್ರ ಇದೆ ಅಂತ ಇಲ್ಲ. ಚತುರ್ವಿಧ ಪುರುಷಾರ್ಥಗಳಿಗೂ ವೇದದಲ್ಲಿ ಹೇಳಿಕೊಟ್ಟಿದ್ದಾರೆ. ಧನ ಸಮೃದ್ಧಿ ಬೇಕೇ, ರಾಷ್ಟ್ರ ಚೆನ್ನಾಗಿರಬೇಕೇ, ಗಂಡ ಹೆಂಡರಲ್ಲಿ ಜಗಳ ಇದ್ದರೆ ಸಮಸ್ಯೆ ತೀರಬೇಕೇ. ಅಥರ್ವ ವೇದದಲ್ಲಿ ಗಂಡ ಹೆಂಡರಲ್ಲಿ ಜಗಳ ಇದ್ದರೆ ಸರಿ ಮಾಡತಕ್ಕ ಮಂತ್ರಗಳಿವೆ. ನಮ್ಮ ವೇದ ಸಂಸ್ಕೃತಿಯ ಪರಿಚಯ 7ನೇ ಸಂಪುಟದಲ್ಲಿ ಕೊಟ್ಟಿದ್ದೇನೆ. ಮಂತ್ರಗಳನ್ನು ಓದಿ ನೋಡಿ. ಅದು ಸಹೃದಯಂ ಸಾಮನಸ್ಯಂ ಅಂತ ಆರಂಭ ಆಗುತ್ತೆ ಮಂತ್ರ. ಮತ್ತು ರಾಷ್ಟ್ರಕ್ಕೆ ಉಪಯುಕ್ತವಾದಂಥ ಅನೇಕ ವಿಷಯಗಳು, ಶತ್ರುಪಲಾಯನ ಮಾಡತಕ್ಕ ರೀತಿ, ಇನ್ನು ಇವತ್ತು ನಮಗೆ ದೊರಕ್ತಾ ಇರೋ ಭಾಗಗಳು, ಹಡಗು ಕಟ್ಟೋ ರೀತಿ, ವಿಮಾನ ನಿರ್ಮಾಣ ರೀತಿ. ಒಂದು ಜೀವನ ಪರಿಪುಷ್ಟವಾಗಿ ಆಗಬೇಕಾದ್ರೆ ಐಹಿಕದಿಂದ ಆಮುಷ್ಮಿಕದವರೆಗೆ ಬೇಕಾದ ಎಲ್ಲ ವಿಷಯಗಳನ್ನು ಒಳಗೊಂಡದ್ದು ವೇದವೆಂಬ ಗ್ರಂಥ. ಸೌಕರ್ಯಾರ್ಥವಾಗಿ ಋಗ್ಯಜ ಸಾಮ ಅಥರ್ವ ಅಂತ ವಿಭಾಗ ಮಾಡಿಕೊಂಡಿದ್ದೇವೆ. ಅದರಲ್ಲಿ ಪರಿಣತಿ ಇದ್ದರೆ ದೊರೆ. ಹೇಗೆ ಇವತ್ತು ಪ್ರೆಸಿಡೆಂಟ್ ಅಥವಾ ಪ್ರೈಮ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂಷನ್ ತಿಳಿದವನಾಗಿರಬೇಕು. ಗೊಂದಲ ಏರ್ಪಟ್ಟರೆ ನಾನು ಯಾವ ಕ್ರಮದಲ್ಲಿ ರಾಜ್ಯ ನಡೆಸಬೇಕು ಅಂತ ಅವನಿಗೆ ಮೊದಲು ಗೊತ್ತಿರಬೇಕು. IAS ಮಾಡುವವರಿಗೆ ಸಿವಿಲ್ ರೂಲ್ಸ್, IPS ಮಾಡುವವರಿಗೆ ಈ ಕ್ರಿಮಿನಲ್ಸನ್ನು ಹಿಡಿಯೋ ರೂಲ್ಸ್ ಹೇಗೆ ಗೊತ್ತಿರಬೇಕು, ಆ ರೀತಿ ದೊರೆಯಾದವನಿಗೆ ವೇದ ಗೊತ್ತಿರಬೇಕು. ಮೊದಲನೇ ಲಕ್ಷಣ ವೇದವಿತ್. ಎರಡನೇದು ಸರ್ವಸಂಗ್ರಹ. ರಾಜ್ಯಕ್ಕೆ ಉಪಯುಕ್ತವಾದಂಥ ಮಣಿಗಳಂತೆ ಇರುವ ವ್ಯಕ್ತಿಗಳನ್ನು ಎಲ್ಲ ಕಡೆಯಿಂದ ಶೇಖರಿಸಬೇಕು. ವೇದ ಓದಿದವರಿರಬೇಕು, ಶಾಸ್ತ್ರ ಓದಿದವರಿರಬೇಕು. ನಮ್ಮ ಕೆಂಪೇಗೌಡರು, ಪಾಳೆಗಾರರ ತನಕ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಒಬ್ಬ ರಾಜಗುರು, ವಿದ್ವಾಂಸರು, ನರ್ತಕರು, ಸಂಗೀತ ಬಲ್ಲವರು, ಆಯುರ್ವೇದ ತಿಳಿದವರು, ಸೆಲ್ಫ್ ಸಫಿಷಿಯೆಂಟ್. ಪ್ರತಿಯೊಂದು ಹಳ್ಳಿಯಲ್ಲಿ ಅಲ್ಲಲ್ಲಿಯೇ ತಿಳಿದವರಿರಬೇಕು. ಅವ್ರನ್ನ ಕರ್ಕೊಂಬ, ಇನ್ನೊಬ್ರು ಕರ್ಕೊಂಬ ಇಲ್ಲ. ನಾಗಸ್ವರ ಓದೋರು ಮಾಡೋರು ಎಲ್ಲರೂ ಅಲ್ಲೇ ಇರಬೇಕು. ಆ ಸಂಗ್ರಹ ಬುದ್ಧಿ ಇತ್ತು. ಆದ್ದರಿಂದ ಎಲ್ಲಿ ಉತ್ತಮಾಂಶಗಳನ್ನು ಕಂಡರೂ ನಮ್ಮ ಆಸ್ಥಾನಕ್ಕೆ ಬನ್ನಿ, ಇಲ್ಲಿ ಕೊಡ್ತೇವೆ ಅವಕಾಶ ಅಂತ ಹೇಳಿ ಅವ್ರಿಗೆ ಜಮೀನು ಕೊಟ್ಟು ಅವ್ರನ್ನಲ್ಲಿ ಉಳಿಸ್ಕೊಳ್ಳೋಕ್ಕೆಲ್ಲ ಏರ್ಪಾಡು ಮಾಡ್ತಾಯಿದ್ರು.
ವಣಿಕ್ ಜನರಿರ್ಬೋದು, ಪಂಡಿತರಿರ್ಬೋದು. ಯಾಕೆ ದೀರ್ಘದರ್ಶಿ, ಇವತ್ತು ಮುಗಿಯೋದೆಲ್ಲ ಸಾಮ್ರಾಜ್ಯ. ನಾನಾದ್ಮೇಲೆ ಮಕ್ಕಳು, ಅವರಾದ್ಮೇಲೆ ಮಕ್ಕಳು, ಆ ಚಂದ್ರಾರ್ಕತಾರಕಂ ಇರಬೇಕಾದ್ದು. ಅದರಿಂದ ಮಹಾತೇಜ. ಇನ್ನೊಂದು ಪೌರ ಜಾನಪದ ಪ್ರಿಯ. ಇದು ಕಷ್ಟ. ಹಳ್ಳಿ ಜನರು, ಪಟ್ಟಣದ ಜನರು ಅವರವರ ಅವಶ್ಯಕತೆಗಳು ಬೇರೆ ಇರ್ತವೆ. ಪಟ್ಟಣದ ಜನರಿಗೆ ಉಪಯೋಗ ಮಾಡುವಂಥ ಯೋಜನೆಗಳನ್ನು ಹಾಕಿಕೊಂಡ್ರೆ ಹಳ್ಳಿಯವರಿಗೆ ಪ್ರೀತಿ ಆಗ್ತದೆ. ಹಳ್ಳಿ ಜನರಿಗೆ ಪ್ರೀತಿ ಮಾಡುವುದು ಕೊಟ್ಟರೆ, ಅವ್ರಿಗೆ ಪಂಪ್ ಸೆಟ್ ಕೊಟ್ಟರೆ ಇವರಿಗೆ ಹಿಂಸೆ ಆಗ್ತದೆ. ಈ ದೊಡ್ಡ ದೊಡ್ಡ ಇನ್ಫೋಸಿಸ್ ಕಂಪನಿ ಅಂತ ಸ್ಥಾಪನೆ ಮಾಡುವುದರಿಂದ ಪಟ್ಟಣದಲ್ಲಿದ್ದು ಇಂಗ್ಲೀಷ್ ಕಲಿತು ಓದಿದವರು ಪ್ರಯೋಜನವಾಗುತ್ತೆ, ಹಳ್ಳಿಗಾಡಿಗೆ ಪ್ರಯೋಜನವಾಗೋದಿಲ್ಲ. ದೇವೇಗೌಡರು ಹೇಳೋದು ಸರಿ ಒಂದು ದೃಷ್ಟಿಯಿಂದ. ಅವ್ರಿಗೇನು ಬಂತು ಅಂತ ಕೇಳ್ತಾರೆ. ಅವ್ರಿಗೇನು ಅವಶ್ಯಕತೆ ಅದು ಮಾಡಿ, ನೀರಾವರಿ ಕೆಲಸ ಮಾಡಿಕೊಡಿ, ವಿದ್ಯುತ್ ಶಕ್ತಿ ಅವರಿಗೆ ಚೆನ್ನಾಗಿ ಒದಗಿಸಿ. ಸಣ್ಣ ಹಳ್ಳಿಯಿಂದ ನೀವು ದಿವಸ 2 ಗಂಟೆ ಕರೆಂಟ್ ಕಟ್ ಮಾಡಿ ಪಟ್ಟಣದಲ್ಲಿ ಧಾಮ್ ಮಾಡ್ತಾರೆ. ಒಂದು ಹುಟ್ಟಿದಬ್ಬ ಬಂದರೆ ಇಡೀ ಮನೆಗೆ ವಿದ್ಯುತ್ ಶಕ್ತಿ ಹಾಕಿ ವೇಸ್ಟ್ ಮಾಡ್ತಾರೆ. ಅಲ್ಲಿ ಕೊಡುವುದಲ್ಲ, ಅದಕ್ಕೆ ಏನಾದ್ರು ಒಂದು ನಿಯಮವನ್ನು ಮಾಡಬೇಕು. ಪಟ್ಟಣದವರು ಒಂದೇ, ಹಳ್ಳಿಯವರು ಒಂದೇ. ಆಳುವ ದೊರೆಗೆ ಹಾಗೆ ನೋಡಿದರೆ ಕಂದಾಯ ಹೆಚ್ಚು ಕೊಡುವವರು ಹಳ್ಳಿಯವರೇ ಹೊರತು ಪಟ್ಟಣದವರಲ್ಲ. ಪೌರ ಜಾನಪದ ಪ್ರಿಯ ಇಕ್ಷ್ವಾಕೂಣಾಮತಿರಥಃ ಮಹಾವೀರ ಯಜ್ವಾ, ಅನೇಕ ಯಜ್ಞ ಮಾಡಿದ್ದವನು. ಧರ್ಮರಥಃ ವಶೀ ಮಹರ್ಷಿಕಲ್ಪ ರಾಜರ್ಷಿ ತ್ರಿಷು ಲೋಕೇಶು ವಿಶ್ರುತಃ. ಬಲವಾನ್ ನಿಹತಾರಿ ಅಮಿತ್ರ ಮಿತ್ರವಾನ್ ವಿಜಿತೇಂದ್ರಿಯ. ಒಂದೊಂದೇ ಶಬ್ದ ಓದ್ತಾ ಹೋಗಬೇಕು. ಇಷ್ಟೆಲ್ಲ ಮಹಾ ತೇಜಸ್ವಿಯಾದ ದಶರಥ ಮಹಾರಾಜ. ಅವನಿಗೆ ಚಿಕ್ಕ ವಯಸ್ಸಲ್ಲಿಯೇ ಪಟ್ಟಾಭಿಷೇಕ ಆಯಿತು. ಆ ದೊರೆ ಒಂದು ಸಣ್ಣ ತಪ್ಪನ್ನು ಮಾಡಿದ್ದು ಅವನ ಇಡೀ ಆಯುಷ್ಯವನ್ನು ಮಸಿ ಬಳಿಯುವಂತಾದದ್ದು. ಆ ಶಬ್ದವೇಧಿ ವಿದ್ಯೆಯಿಂದ ಅರಿಯದೆ ಒಬ್ಬ ಮುನಿಬಾಲಕನನ್ನು ಕೊಂದು ಹಾಕಿದ್ದು. ಆ ಕಥೆ ಅಮಂಗಳವಾದದ್ದು, ಬಾಲಕಾಂಡದಲ್ಲಿ ಹೇಳೋದು ಬೇಡ ಅಂತ ಮಹರ್ಷಿಗಳು ಬರೀಲಿಲ್ಲ. ಔಚಿತ್ಯ ನೋಡಿ ಎಲ್ಲಿ ಹೇಳಿದ್ದಾರೆ. ದಶರಥ ಸಾಯುವುದಕ್ಕೆ ಮುಂಚೆ ತಾನು ಕೌಸಲ್ಯಗೆ, ಸುಮಿತ್ರೆಗೆ ಇಬ್ಬರಿಗೆ ಮಾತ್ರ ಹೇಳುವ ಸಂದರ್ಭದಲ್ಲಿ ಬರೆದಿದ್ದಾರೆ. ನಡೆದಿದ್ದ ಕಥೆ ಇಲ್ಲಿರ್ಬೋದು, ಬರೆದಿದ್ದಲ್ಲಿ. ವಾಯಸ ವೃತ್ತ ಅಂತ ಚಿತ್ರಕೂಟದಲ್ಲಿ ನಡೆಯಿತು. ಹೇಳಿದ್ದಲ್ಲಿ ಸೀತಾದೇವಿ ಹನುಮಂತನಿಗೆ ಅಭಿಜ್ಞೆಯನ್ನು ಕೊಡುವಾಗ ನೀನು ನನ್ನ ಕಡೆ ಬಂದಿದ್ದಿ ಅಂತ ತಿಳಿಯೋದಕ್ಕೆ ನನಗೆ ರಾಮನಿಗೆ ಮಾತ್ರ ಗೊತ್ತಿದ್ದ ಕಥೆ ಹೇಳು ಅಂತ ಅಲ್ಲಿ ಕೊಟ್ಟಿದ್ದಾರೆ. ಕಥಾ ರಚನಾ ಆ ಕೌಶಲ ವಾಲ್ಮೀಕಿ ಸುಮ್ಮನೆ ಕೈ ಮುಗಿಬೇಕು, ಕಣ್ಣೀರನ್ನು ಹಾಕಬೇಕು. ಇಂತಹ ಕಥೆ ಈ ರಚನಾ ಒಂದು ಕೌಶಲ, ಬೇರೊಬ್ಬರು ಬರೋದು ಕಷ್ಟ. ಇಷ್ಟು ದೊಡ್ಡ ಅಯೋಧ್ಯ ರಾಜ್ಯ, ಇಕ್ಷ್ವಾಕು ರಾಜ್ಯದಲ್ಲಿ ಧರ್ಮ ಇತ್ತು. ದೊರೆ ಧರ್ಮಿಷ್ಠನಾಗಿದ್ದ ಅಂತ ಹೇಳಿದ್ರೆ ಸಾಲದು. ಪ್ರಜೆಗಳು ಹೇಗಿದ್ದರೂ ಹೇಳಬೇಕು. ಪ್ರಜೆಗಳು ಹೇಗಿದ್ದರು ಅಂತ ಹೇಳಿದ್ರ ಮೇಲೆ ರಾಜ ಹೇಗಿದ್ದ ಅಂತ ಅರ್ಥವಾಗುತ್ತೆ. ಬರೀ ದೊರೆಗಳು ಹೇಗಿದ್ದರು, ಹೇಗಿದ್ದರು, ಅವ್ರ ಕಾರ್ ಹೀಗಿತ್ತು, ಚಪರಾಸಿ ಹೀಗಿದ್ದ, ಡ್ರೈವರ್ ಹೀಗಿದ್ದ, ಅರಮನೆ ಹೀಗಿತ್ತು, ಅದಲ್ಲ. ಪ್ರಜೆಗಳು ಕ್ಷೇಮದಿಂದಿದ್ದರೆ ದೊರೆ ಚೆನ್ನಾಗಿ ಆಳ್ತಿದ್ದಾನೆ ಅಂತ ಅರ್ಥ. ಪ್ರಜೆಗಳು ಹಿಂಸಿತರಾಗಿದ್ದರೆ ದೊರೆ ಎಷ್ಟು ಐಶ್ವರ್ಯದಲ್ಲಿದ್ದರೂ ಅದು ಅಗ್ನಿವರ್ಣನ ಹಾಗೆ ಇಕ್ಷ್ವಾಕು ವಂಶದ ಕೊನೆ ದೊರೆಯಂತಾಗತ್ತೆ. ಆದ್ದರಿಂದ ಆ ಪ್ರಜೆಗಳು ಹೇಗಿದ್ದರು ಅದನ್ನು ಹೇಳ್ತಾರೆ. ಆ ಊರಲ್ಲಿ ಕುಟುಂಬಿ ಅಲ್ಲದೇ ಇದ್ದವನು ಯಾರೂ ಇರಲಿಲ್ಲ. ಕುಟುಂಬಿಯೋ ಹಿ ಅಸಿದ್ಧಾರ್ಥ ಅಗವಾಶ್ವ ಧನಧಾನ್ಯವಾನೇ. ಮನೆಯಲ್ಲಿ ಗೋವಿಲ್ಲದೆ ಇದ್ದವನು, ಮನೆಯಲ್ಲಿ ಕುದುರೆ ಇಲ್ಲದೆ ಇದ್ದವನು, 2 ವರ್ಷಕ್ಕಾದರೂ ಸಂಚಿತವಾಗಿ ಧನಧಾನ್ಯವನ್ನು ಸಂಗ್ರಹ ಮಾಡದೇ ಇದ್ದವನು, ಕುಟುಂಬಿ ಅಲ್ಲದೇ ಇದ್ದವನು ಯಾರೂ ಇರಲಿಲ್ಲ ಅಯೋಧ್ಯೆಯಲ್ಲಿ. ಕುಟುಂಬಿ ಅಂದರೆ ಯಾರು? ಮಾತಾ ಪಿತಾ ಸ್ನುಷೆ ಪುತ್ರವು ಪುತ್ರಿ ಪತ್ನಿ ಅತಿಥಿ ಸ್ವಯಂ ದಶಸಂಖ್ಯೆ ಕುಟುಂಬೀತಿ ವಿಷ್ಣುನೋಕ್ತಂ ದ್ವಿಜೋತ್ತಮ. ವಿಷ್ಣು ಸ್ಮೃತಿ ಅಂತ ಒಂದು ಗ್ರಂಥ. ಅದರಲ್ಲಿ 10 ಜನ ಮಾತ್ರ ಇದ್ದರೆ ಒಂದು ಕುಟುಂಬ ಅಂತಾರೆ. 10 ಜನ ಅಂದರೆ ತಂದೆ ತಾಯಿ 8 ಮಕ್ಕಳು ಅಂತ ಅರ್ಥವಲ್ಲ. ಆ 10 ಜನ ಯಾರು ಅಂದರೆ ಮಾತಾ ಪಿತಾ, ಯಜಮಾನನಿಗೆ ತಂದೆ ತಾಯಿಯೂ ಇರಬೇಕು, ಸ್ನುಷೆ ಸೊಸೆಯರಿರಬೇಕು, ಪುತ್ರವು 2 ಗಂಡ್ಮಕ್ಳಿರಬೇಕು, ಪುತ್ರಿ ಪತ್ನಿ ಅತಿಥಿ ಸ್ವಯಂ. ಇದು ಸೇರಿಸ್ಕೊಂಡ್ರೆ ಕುಟುಂಬ. ಅಂದರೆ ಹಳೆ ಕಾಲದಲ್ಲಿ ಅಡುಗೆ ಮಾಡಿದರೆ 10 ಜನಕ್ಕೆ ಕಡಿಮೆ ಇಲ್ಲದೆ ಅಡುಗೆ ಮಾಡ್ತಿದ್ರು. ನಮ್ಮ ತಾಯಿ ಅಡುಗೆ ಮಾಡ್ತಿದ್ದಿದ್ದು ಹಾಗೆ. ಮನೇಲಿ 4 ಜನ ಇದ್ದೀವಲ್ಲ ಅಂದರೆ ಬರ್ತಾರೆ 6 ಜನ ಅತಿಥಿಗಳು ಎಲ್ಲಿಂದಲೋ. ಅವರು ಬಂದ ಮೇಲೆ ಊಟ ಮಾಡ್ತೀರಾ? ಖಂಡಿತ ಮಾಡ್ತೀರಾ? 20 ಸಲ ಕೇಳಿ ಎಷ್ಟು ಊಟ ಮಾಡ್ತೀರಿ, ಅಳತೆ ಮಾಡಿ ಇಡಬೇಕು. ಅಕ್ಕಿಯನ್ನು ಎಣಿಸಿ ಅಡುಗೆ ಮಾಡೋದು ದರಿದ್ರ ಪದ್ಧತಿ ಅದು. 4 ಜನಕ್ಕೆ ಆಗೋಷ್ಟು ಇರಬೇಕು. ದೊಡ್ಡ ಮಕ್ಕಳು ನರಸಿಂಹದೇವರ ಭಕ್ತರು. ಯಾತಕ್ಕೆ ಹೇಳ್ತೀವಿ ಅಂದರೆ ಅದು ದೊಡ್ಡ ಕೈ, ಧಾರಾಳ. ಭಿಕ್ಷಕರು ಕೊಡೋದ್ರಿಂದ ಕೆಟ್ಟು ಹೋಗೋದಿಲ್ಲ, ಬಂದವರು ಕೊಡ್ತೇವೆ, ಅನ್ನ ವೇಸ್ಟ್ ಆಗೋದಿಲ್ಲ.
ಕುಟುಂಬ ಇಲ್ಲದಿದ್ದವನು ಯಾರು ಇಲ್ಲ. ನಾ ಹಸ್ತಾಭರಣ, ಕೈಯಲ್ಲಿ ಹಸ್ತಾಭರಣ ಇಲ್ಲದಿದ್ದವನು, ಕೊರಳಲ್ಲಿ ಮಾಲಿಕೆ ಇಲ್ಲದಿದ್ದವನು ಒಬ್ಬನೂ ಇರಲಿಲ್ಲ. ನಾ ಮೃಷ್ಟಭೋಜಿ ನಾದಾತ, ಮೃಷ್ಟಭೋಜನ ಮಾಡ್ತಿದ್ರು, ದಾನ ಮಾಡದೇ ಇದ್ದವನು ಯಾರೂ ಇರಲಿಲ್ಲ. ಕದರ್ಯನೆಂಬವನಿರಲಿಲ್ಲ. ಕದರ್ಯ ಹಣವನ್ನು ಕೂಡಿಸಿ ತಾನೂ ತಿನ್ನದೆ, ಹೆಂಡತಿಗೂ ಕೊಡದೆ, ಮಕ್ಕಳಿಗೂ ಕೊಡದೆ, ಯಾರಿಗೂ ದಾನವನ್ನು ಮಾಡದೆ, ಅನಾಥರ ಪಾಲು ಮಾಡಿ ಸರ್ಕಾರಕ್ಕೆ ಮುಟ್ಕೋಲು ಹಾಕುವಂತೆ ಅವನು ಸಾಯ್ತಾನೆಯೋ ಅವನಿಗೆ ಕದರ್ಯ. ಕೃಪಣನಿಗಿಂತ ಇದು ಕೆಟ್ಟ ಶಬ್ದ. ಇದು ಕೃಪಣ ಅಂದರೆ ಬರೀ ಬಡವ. ಕೆಲವರಿಗೆ ಚಟ ಇವತ್ತಿಗೂ ಇದೆ ನೋಡಿ. ದುಡ್ಡು ಕೂಡ ಹಾಕೋದು. ಏನು ಮಾಡ್ತಾರೆ? ಬ್ಯಾಂಕಿಗೆ ಹೋಗ್ತಾರೆ, ಲಾಕರಲ್ಲಿ ಇಟ್ಟಿರ್ತಾರೆ. ಅದು ಲಾಕರ್ ತೊಗೊಂಡೋಗಿ ಅದನ್ನೆಲ್ಲ ಎಣಿಸೋದು, ತಿರುಗಿ ಅಲ್ಲೇ ತುಂಬುವುದು, ಮತ್ತೆ ಎಳೆಯುವುದು, ಮತ್ತೆ ತುಂಬುವುದು. ಟೈಮ್ ನೋಡೋದಿಲ್ಲ. ಬ್ಯಾಂಕ್ ಮುಚ್ಚೋ ವೇಳೆ ಆಯಿತು, ಮ್ಯಾನೇಜರ್ ಬಂದು ಸಾಹೇಬ್ರೆ ಹೊರಗೆ ಬನ್ನಿ ಅಂತ ಕರಿಬೇಕು. ನಾವು ನೋಡಿದ್ದೇನೆ ಇಂಥವ್ರನ್ನ. ಅಯೋಧ್ಯೆಯಲ್ಲಿ ಅಂಥವರಿರಲಿಲ್ಲ. ಇಷ್ಟು ದೊಡ್ಡ ಊರಿನಲ್ಲಿ ನೋಡುವುದಕ್ಕೆ ಸಿಕ್ಕದೇ ಇದ್ದದ್ದು ಎರಡು ಪದಾರ್ಥ ಇತ್ತು. ಯಾವುದು ಅಂದರೆ ಒಬ್ಬ ನಾಸ್ತಿಕ, ಒಬ್ಬ ಅವಿದ್ವಾನ್. ಅದನ್ನು ಬರೆದಿದ್ದಾರೆ. ನಾ ಅವಿದ್ವಾನ್ ನ ಚ ನಾಸ್ತಿಕ ದ್ರಷ್ಟುಂ ಶಕ್ಯಮಯೋಧ್ಯಾಯಾಮ್ ನ ಅವಿದ್ವಾನ್ ನ ಚ ನಾಸ್ತಿಕ. ನಾವು ಸಮೃದ್ಧವಾಗಿದ್ದೇವೆ, ಆ ವಿಷಯದಲ್ಲಿ ಯೋಚನೆ ಮಾಡಬೇಕಾಗಿಲ್ಲ. ಅವಿದ್ವಾನ್ ಅಂದರೆ ವೇದೋಪದಿಷ್ಟವಾದ ವೇದಾರ್ಥ, ವೇದ ಹೇಳುವಂಥ ವಿಷಯಗಳನ್ನು ತಿಳಿಯದೇ ಇದ್ದವನಿಗೆ ಅವಿದ್ವಾನ್, ಕ್ಷಮಿಸ್ಬೋದು. ನಾಸ್ತಿಕ ಅಂದರೆ ಯಾರು? ವೇದೋಕ್ತವಾದ ಅರ್ಥ ಇದೆ ಅಂತ ಗೊತ್ತು, ಅದನ್ನು ಇಲ್ಲ ಅಂತ ಮಾಡುವ ಪ್ರಯತ್ನ ಮಾಡ್ತಾನಲ್ಲ. ಇವರಿಬ್ಬರನ್ನು ದುರ್ಬೀನ್ ಹಾಕಿ ಹುಡುಕಿದರೆ ಅಯೋಧ್ಯೆಯಲ್ಲಿರಲಿಲ್ಲ ಅಂತ ಇಲ್ಲಿ ವರ್ತನೆ ಮಾಡಿದ್ದಾರೆ. ಸಿಂಹದ ಗುಹೆಯಂತಿತ್ತು, ಶತ್ರುಗಳಿಗೆ ಅಭೇದ್ಯವಾಗಿತ್ತು. ದೇವಾನಾಂಪೂರ ಯೋಧ್ಯ ಅಷ್ಟಾಚಕ್ರ ಅನವದ್ವಾರ ದೇವಾನಾಂಪೂರ್, ಈ ವೇದದಲ್ಲಿಯೇ ಬರುತ್ತೆ ಅಯೋಧ್ಯ ಸೂಕ್ತ. ಆ ದೇಶದ ರಕ್ಷಣೆಗೆ ಅನೇಕ ಜಾತಿ ಕುದುರೆಗಳನ್ನು, ಆನೆಗಳನ್ನು ತರಿಸಿದ್ದಾದರೆ ಎಲ್ಲೆಲ್ಲಿಂದ ಆನೆಗಳು ಬಂದಿದ್ದು, ಎಲ್ಲೆಲ್ಲಿಂದ ಕುದುರೆ ಬಂದಿದ್ದು. ಕಾಂಭೋಜ ವಿಷಯ ಜಾತೈ ವಾಲ್ಮೀಕೈಶ್ಚ ಹಯೋತ್ತಮೈ ಹೇಳ್ತಾರೆ. ಐರಾವತ ಕುಲೀನೈಶ್ಚ ಮಹಾಪದ್ಮಕುಲೈಸ್ತಥಾ ಭದ್ರೈ ಮಂದ್ರೈ ಮೃಗೈ ಭದ್ರ ಮಂದ್ರ ಮೃಗೈ. ಉಪಜಾತಿ ಕುದುರೆಗಳಲ್ಲಿ ಎಷ್ಟು ಜಾತಿ? ಇದು ಸ್ಟ್ಯಾಟಿಸ್ಟಿಕ್ಸ್. ಇವತ್ತು ನಿಮಗೆ ಈ ಕುದುರೆಗಳ ಆನೆಗಳನ್ನು ಪತ್ತೆ ಮಾಡೋಕ್ಕಾಗೋದಿಲ್ಲ. ಅಷ್ಟೊಂದು ಜಾತಿಯ ಶ್ರೇಷ್ಠವಾದ ಆನೆ ಕುದುರೆಗಳನ್ನಿಟ್ಟು ರಾವಣ ಅಯೋಧ್ಯೆ ಕಡೆಗೆ ತಲೆ ಹಾಕಿ ಮಲಗುವುದಕ್ಕೆ ಅಸಾಧ್ಯವಾದಂಥ ಕಾಲ. ಜಗತ್ತೆಲ್ಲ ಗೆದ್ದಂಥ ರಾವಣನಿಗೆ ಅಯೋಧ್ಯೆ ಒಂದು ಗೆಲ್ಲುವುದಾಗಿರಲಿಲ್ಲ. ಜ್ಞಾಪಕ ಇಟ್ಕೊಳ್ಳಿ. ಯಾಕೆಂದರೆ ಅದು ಧರ್ಮದಿಂದ ರಕ್ಷಿತವಾಗಿದ್ದ ಊರು. ಇಂಥ ಊರಲ್ಲಿ ಮಂತ್ರಿಗಳಿದ್ದರು. ಅಮಾತ್ಯ ವರ್ಣನ ಈ ಕಥಾ ರಚನೆಯಲ್ಲಿ ವಾಲ್ಮೀಕಿ ಪ್ರಾರಂಭಿಕ 3-4 ಅಧ್ಯಾಯಗಳನ್ನು ಯಾವುದಕ್ಕೆ ಉಪಯೋಗ ಮಾಡಿದ್ದಾರೆ? ಅಯೋಧ್ಯ ಪಟ್ಟಣದ ವರ್ಣನೆ, ರಾಜವರ್ಣನೆ, ಪ್ರಜಾವರ್ಣನೆ ಮತ್ತು ಅಮಾತ್ಯರ ವರ್ಣ ಒಂದು ಇಡೀ ಅಧ್ಯಾಯ ಇಟ್ಟಿದ್ದಾರೆ. ಯಾತಕ್ಕೆ ಅಂದರೆ ಅಷ್ಟೊಂದು ಧಾರ್ಮಿಕವಾದ ಸಾಮ್ರಾಜ್ಯ ಇರಬೇಕಾದ್ರೆ ಅದರ ಊರುಗೋಲಾಗಿದ್ದು ಬರೀ ದೊರೆ ಒಬ್ಬನಲ್ಲ, ಮಂತ್ರಿಗಳು ಆಗಿದ್ದರು. ತಸ್ಯಾಮಾತ್ಯಾ ಗುಣೈರಾಸನ್, ಎತ್ಕೋತ್ಲೆ ಹೇಳಿದರು, ಎಲ್ಲರೂ ಗುಣವಂತರಾಗಿದ್ದರು. ಇಕ್ಷ್ವಾಕೋಸ್ತು ಮಹಾತ್ಮನಃ ಮಂತ್ರಜ್ಞಾಶ್ಚ ಇಂಗಿತಜ್ಞಾಶ್ಚ ನಿತ್ಯಂ ಪ್ರಿಯ ಹಿತೇ ರತಾಃ. ದೊರೆಗೂ ಪ್ರಜೆಗಳಿಗೂ ಸರ್ವದಾ ಪ್ರಿಯವಾದದ್ದನ್ನು ಹಿತವಾದದ್ದನ್ನು ಮಾಡುತ್ತಿದ್ದರು. ಆ ಜನವೂ ಹಾಗೆ ಇದ್ದರು. ಪ್ರಿಯವಾದದ್ದು ಹಿತವಿಲ್ಲದೆ ಇರ್ಬೋದು, ಹಿತವಿದ್ದದ್ದು ಪ್ರಿಯವಾಗಿಲ್ಲದೆ ಇರ್ಬೋದು. ಅಯೋಧ್ಯೆಯಲ್ಲಿ ಒಡಕಿಲ್ಲ. ಪ್ರಿಯವಾದದ್ದೇ ಹಿತ, ಹಿತವಾದದ್ದೇ ಪ್ರಿಯ. ಇಷ್ಟು ದೊಡ್ಡ ರಾಜ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಂಥ ಅವರು ಎಷ್ಟು ಜನ ಇದ್ದರು ಮಂತ್ರಿಗಳು ಅಂತ ಕೇಳಿದರೆ, ಅಷ್ಟೌ ಬಭೂವು ವೀರಸ್ಯ ತಸ್ಯಾಮಾತ್ಯ ಯಶಸ್ವಿನಃ ಶುಚಯ ಅನುರಕ್ತಾಶ್ಚ ರಾಜಕೃತ್ಯೇಷು ನಿತ್ಯಶಃ. 8 ಜನ ಅಮಾತ್ಯರು, 2 ಮಂತ್ರಿಗಳು. ಮಂತ್ರಿ ಬೇರೆ, ಅಮಾತ್ಯ ಬೇರೆ. ಮಂತ್ರಿ ಅಂದರೆ ಮಂತ್ರಾಲೋಚನೆಯಲ್ಲಿ ಕುಶಲ. ಯಾವುದನ್ನು ಮಾಡಿದರೆ ಅಂದರೆ ಪಾಲಿಸಿ ಮೇಕರ್ಸ್. ಯಾವ ನೀತಿಯನ್ನು ನಾವು ನಿರೂಪಿಸಿದರೆ ಆ ನೀತಿಯಿಂದ ರಾಷ್ಟ್ರಕ್ಕೆ ಹಿತವಾಗ್ತದೆಯೋ ಆ ಸೂತ್ರಗಳನ್ನು ಕಂಡು ಹಿಡಿದು ದೊರೆಗೆ ಕೊಟ್ಟು ಬಿಡುವುದಷ್ಟೇ ಅವರ ಕೆಲಸ. ಬ್ರಾಹ್ಮಣರು ಆಲೋಚನೆ, ಯಾಕೆ ವೇದ ತಿಳಿದವರು, ರಾಷ್ಟ್ರದ ಹಿತವನ್ನು ಕಂಡವರು. ನಾವು ಜಯಾದಿ ಹೋಮ ಅಂತ ಮಾಡ್ತೇವೆ. ಬೆಳಗ್ಗೆ ಹೇಳಿದೆ ನಿಮ್ಮ ಜೊತೆಯಲ್ಲಿ. ಋತಾಷಾಢ್ರತ ಮಾಗ್ನಿರ್ಗಂಧರ್ವ ಯಜುರ್ವೇದದಲ್ಲಿ ಬರುತ್ತೆ. ಸಾಯಣಾಚಾರ್ಯರು ಅದಕ್ಕೆ ಭಾಷ್ಯ ಬರೆಯುವಾಗ ಇದು ರಾಷ್ಟ್ರಭೃನ್ ಮಂತ್ರಗಳು ಅಂತ ಬರೆದಿದೆ. ರಾಷ್ಟ್ರವನ್ನು ಕಾಪಾಡತಕ್ಕ ಮಂತ್ರಗಳು. ನಮ್ಮಲ್ಲಿ ಶುಭಾಶೋಭನ ಏನನ್ನು ಮಾಡಿದರೂ ಏತತ್ ಕರ್ಮ ಸಮೃದ್ಧರ್ಥಂ ಹೆಚ್ಚು ಕಮ್ಮಿ ಆಗಿದ್ದರೆ
ಜಯಾದಿ ಹೋಮಂ ಕರಿಷ್ಯೆ ಅಂತ ಹೇಳಿ ಮಾಡಿ. ಋಗ್ವೇದದಲ್ಲಿ ಜಯಾದಿ ಹೋಮ ಇಲ್ಲ ಉಂಟಾ? ನಮ್ಮಲ್ಲಿದೆ ಇದು. ಇದು ರಾಷ್ಟ್ರಕ್ಕೆ ಹಿತವಾಗಲಿ, ದೊರೆಗೆ ಹಿತವಾಗಲಿ, ಪ್ರಜೆಗೆ ಹಿತವಾಗಲಿ ಅಂತ ಕೋರ್ತಕ್ಕಂತಹ ದೈವಿವಾದ ಮಂತ್ರಗಳು. ಇದು ಕಾಟಾಚಾರಕ್ಕೆ ಓಡಿಸುವಂತಹ ಮಂತ್ರಗಳಲ್ಲ. ರಾಷ್ಟ್ರಕ್ಕೆ ಕ್ಷೇಮವಾಗಲಿ ನಮ್ಮಲ್ಲಿ ಯಾರೂ ಮರೆತಿದ್ದೇ ಇಲ್ಲ. ಯಾವ ವೇದವನ್ನು ಶಾಖೆ ಅಭ್ಯಾಸ ಮಾಡಿದರೂ ಅಂಥ ದೃಷ್ಟಿ ಇದ್ದ ಮಹರ್ಷಿಗಳು ವಸಿಷ್ಠರೊಬ್ಬರು, ವಾಮದೇವರೊಬ್ಬರು. ಇವರು ದಶರಥನಿಗೆ 2 ಭುಜಗಳಂತ ನಿಂತುಕೊಂಡು ರಾಜನಿಗೆ ಸರ್ವಕಾಲಗಳಲ್ಲಿ ಹಿತವಾದ ಕೆಲಸಗಳನ್ನೇ ಬೋಧನೆ ಮಾಡ್ತಿದ್ರು. ನನಗೆ ಮಕ್ಕಳಿಲ್ವಲ್ಲ, ಏನು ಮಾಡಲಿ, ಅಶ್ವಮೇಧ ಮಾಡಬೇಕು ಅಂತ ಆಸೆಯಾಗಿದೆಯಲ್ಲ. ಯೋಚನೆ ಮಾಡ್ತೇವೆ. ಯೋಚನೆ ಮಾಡಿ ಹೌದು ದೇವರ ಅಪ್ಪಣೆಯಾಗಿದೆ, ಅಶ್ವಮೇಧ ಮಾಡಬಹುದು. ಆ ಮಂತ್ರಾಲೋಚನೆ. ಶತ್ರುಗಳು ಸೈನ್ಯ ಎತ್ತಿ ಬಂದರು, ಏನು ಮಾಡಬೇಕು? ಪೊಲಿಟಿಕಲ್, ಸ್ಪಿರಿಚುವಲ್, ಫಿಸಿಕಲ್, ಸೋಷಿಯಲ್ ಎಲ್ಲ ವಿಷಯಗಳಲ್ಲಿ ಸಲಹೆಗಳನ್ನು ಕೊಡ್ತಕ್ಕವರು ಅವರು ಇಬ್ಬರೇ ಮಂತ್ರಿಗಳು. ಅಷ್ಟು ದೊಡ್ಡ ರಾಜ್ಯ ನಿರ್ವಹಣೆ ಮಾಡ್ತಿದ್ರು. ಅವರು ಕೊಟ್ಟ ಸಲಹೆಗಳನ್ನು ಆಚರಣೆಗೆ ತರುವವರು ಇವರು ಕ್ಯಾಬಿನೆಟ್ ಮಿನಿಸ್ಟರ್ಸ್. ಇವರು 8 ಜನ ಇದ್ದರು. 8 ಜನ ಇದ್ದರು, 80 ಜನ ಕ್ಯಾಬಿನೆಟ್ ಇಲ್ಲ. ಪ್ರತಿಯೊಬ್ಬನು MLA MP ಎಲ್ಲವನ್ನೂ ಮಂತ್ರಿ ಆಗಬೇಕು. ನನಗೆ ಕೊಡದೇ ಆದರೆ ಉರುಳಿಸಬೇಕು. ಇದು ಇವತ್ತಿನ ಸ್ಥಿತಿ. ಇದು ಅವರು ಯಾರ್ಯಾರಿದ್ರು ಅವರ ದೃಷ್ಟಿ ಜಯಂತಹ ವಿಜಯ ಸಿದ್ಧಾರ್ಥ ಅರ್ಥಸಾಧಕ ಅಶೋಕ ಮಂತ್ರಪಾಲಶ್ಚ ಸುಮಂತ್ರಶ್ಚ ಅಷ್ಟಮೋಭವತ್. ಇವರು ಹೇಗಿದ್ರು? ವಿದ್ಯಾವಿನೀತಾ ಶ್ರೀಮಂತಾ, ವಿದ್ಯಾವಿನೀತರಾಗಿದ್ದರು. ಪ್ರತಿಯೊಬ್ಬರೂ ರಾಜಕಾರ್ಯದಲ್ಲಿ, ಪ್ರಜಾಹಿತ ಕಾರ್ಯದಲ್ಲಿ ಯಾವುದು ಒಳ್ಳೆಯದು ಕೆಟ್ಟದ್ದು ಚೆನ್ನಾಗಿ ತಿಳ್ಕೊಂಡಿದ್ದವರು. ವೆಲ್ ಎಜುಕೇಟೆಡ್ ಪೀಪಲ್. ಶ್ರೀಮಂತ, ನಾ ಶ್ರೀಮಂತ ಅಂತ ಓದಿಬಿಟ್ಟೆ. ನಾಚಿಕೆ ಇದ್ದವರು ಅಂದರು. ಇದೊಂದು ದೊಡ್ಡ ಗುಣವೇ ಅಂತ ಕೇಳ್ತೀರಿ. ನಾಚಿಕೆ ಇದ್ದವರೇ ಮಂತ್ರಿಗಳಾಗಬೇಕು, ಇಲ್ಲದೆ ಇದ್ದರೆ ಅವರ ನಾಚಿಕೆ ಬಿಡಿಸಬೇಕಾಗತ್ತೆ. ಇದು ಗದಗಿನಲ್ಲಿ ಪ್ರವಚನ ಮಾಡ್ತಿದ್ದೆ, ದೊಡ್ಡದಾಗಿ ವರ್ಣನೆ ಮಾಡಿದೆ ಅವತ್ತು. ಅದನ್ನು ಮಾರನೇ ದಿವಸ ಗದಗಿನ ಲೋಕಲ್ ಪತ್ರಿಕೆಗಳಲ್ಲಿ ದಶರಥನ ಮಂತ್ರಿಗಳಿಗೆ ನಾಚಿಕೆ ಇತ್ತು ಹೆಡ್ಲೈನ್ಸಲ್ಲಿ ಹಾಕಿದರು. ಅಲ್ಲಿ ಆ ಊರಲ್ಲೊಬ್ಬರು ಮಂತ್ರಿಗಳಿದ್ದರು. ಆವಾಗ ತಿಳಿಲಿ ಅಂತ ಯಾಕೆ ಹೇಳ್ತೇವೆ ಅಂದರೆ, ಕುಶಲಾಹ ನಿಯತೇಂದ್ರಿಯಾಹ, ಇಂದ್ರಿಯ ನಿಗ್ರಹ ಇದ್ದವರಿದ್ದರು. ಪರಸ್ಪರ ಇಂಗಿತಜ್ಞಾಸ್ತು, ಒಬ್ಬರ ಇಂಗಿತ ಇನ್ನೊಬ್ಬರು ಗೊತ್ತಿರ್ತಿತ್ತು. ಒಬ್ಬರ ಮೇಲೊಬ್ಬರು ಕತ್ತಿ ಮಸೀತಾ ಇರಲಿಲ್ಲ, ಗುಂಪುಗಾರಿಕೆ ಇರಲಿಲ್ಲ. ನೀತಿಮಂತಹ ಬಹುಶ್ರುತಾಹ, ಶ್ರೀಮಂತಶ್ಚ ಐಶ್ವರ್ಯವತ್ತು ಸಾಕಷ್ಟು. ಮತ್ತು ಮಹಾನುಭಾವರು ಹೀಗೆಲ್ಲ ವರ್ಣನೆ ಮಾಡ್ಕೊಂಡು ಹೋಗ್ತಾರೆ. ಕುಶಲ ವ್ಯವಹಾರೇಶು, ರಾಜ ವ್ಯವಹಾರದಲ್ಲಿ ಕುಶಲರು. ನಿಶ್ಚಿತವಾದ ಮಂತ್ರಾರ್ಥಗಳು ರಾಷ್ಟ್ರದಿಂದ ಹೊರಗಡೆ ಹೋಗದೇ ಇರುವಂತೆ ಎಚ್ಚರ ವಹಿಸ್ತಾ ಇದ್ದರು. ನೋ ಲೀಕೇಜ್. ಸೈನ್ಯ ದಂಡಯಾತ್ರೆ ಆಗಬೇಕು, ಹೊರಗಡೆಯಿಂದ ಏನಾದ್ರು ಯಂತ್ರಗಿಂತ ತರಿಸಿದ್ರು. ಇದು ಬೋಫೋರ್ಸ್ ಗಲಾಟೆ ಕೇಳಬಾರ್ದು. ಲಂಚ ಕೊಟ್ಟರು, ತಗೊಂಡ್ರು, ಇದು ಆಯಿಲ್ ಕೇಳ್ತಿರಲ್ಲ ಮಂತ್ರಿ ರಾಜೀನಾಮೆ ಕೊಡೋದು. ಇಂಥ ಅವಾಂತರಗಳು ರಾಮಾಯಣದ ಕಾಲದಲ್ಲಿರಲಿಲ್ಲ. ಅಭಿತೋ ಗುಣವಂತಶ್ಚ ಆಸನ್ನಿ, ಇದು ದುರ್ಗುಣವರ್ಜಿತರಾಗಿ ಸುಗುಣಪೂರಿತರಾಗಿ ಈ ಮಂತ್ರಿಗಳೆಲ್ಲ ಇದ್ದರು ಅಂತ ಹೀಗೆಲ್ಲ ವರ್ಣನೆ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಕಥೆ ಇದು ಹೀಗೆ ಇದ್ದರೆ ಮುಂದಕ್ಕೆ ರಾಮಾಯಣ ಹೋಗುವುದು ಹೇಗೆ? ಅದಕ್ಕೋಸ್ಕರವಾಗಿ 8ನೇ ಸರ್ಗ ಬಾಲಕಾಂಡದಲ್ಲಿ ಹೇಳಿದರು, ಇಷ್ಟೆಲ್ಲ ಚೆನ್ನಾಗಿದ್ದಂತಹ ದೊರೆಗೆ ಸುತಾರ್ಥೇ ತಪ್ಯಮಾನಸ್ಯ ನಾಸೀತ್ ವಂಶಕರ ಸ್ವತಃ. ಸುತಾರ್ಥೇ ತಪ್ಯಮಾನಸ್ಯ, ರಾಜ್ಯಾರ್ಹವಾದ ಗಂಡು ಮಗು ಆಗಬೇಕು ಅಂತ ತಪಸ್ಸು ಮಾಡಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಭಾರತ ಎಲ್ಲ ಕಡೆ ಸುತ್ತಾಡಿ ಎಲ್ಲ ಅಶ್ವತ್ಥಕಟ್ಟೆಯ ಪ್ರದಕ್ಷಿಣೆ ಹಾಕಿ ಎಲ್ಲ ಕಡೆ ನಾಗಪ್ರತಿಷ್ಠೆಯನ್ನು ಮಾಡಿದ್ದ ದಶರಥ ಗಂಡು ಮಕ್ಕಳಾಗಿರಲಿಲ್ಲ. ನಿಜವೇ ಅಂತ ಕೇಳ್ತೀರಿ? ಹೌದು. ಧನುಷ್ಕೋಟಿ ಮುಳುಗಿ ಹೋಯಿತು. ಇನ್ನೊಂದು ಕ್ಷೇತ್ರ ದರ್ಭಶಯನ ಅಂತ ಒಂದು ಕ್ಷೇತ್ರ ಇದೆ, ನಾನು ಹೋಗಿದ್ದೇನೆ 2-3 ಸಲ. ಅಲ್ಲಿ ದಶರಥ ಪ್ರತಿಷ್ಠೆ ಮಾಡಿದ ನಾಗ ತೋರಿಸ್ತಾರೆ. ಆ ಪೀಠ ಇಷ್ಟೆತ್ರ ಇದೆ, ಅದರ ಮೇಲೆ ಹೆಡೆದ್ರೆ ಹೀಗೆ ನಿಮ್ಗೆ ಕೊರಳು ಮುರಿದು ಹೋಗ್ತದೆ. ದಶರಥ ಪ್ರತಿಷ್ಠೆ ಮಾಡಿದ್ದು ನಾಗ ತೋರಿಸ್ತಾರೆ. ಅಲ್ಲಿ ಒಂದು ಹಳೆಯ ಅಶ್ವತ್ಥ ವೃಕ್ಷ, ಪರಮಾಶ್ಚರ್ಯವಾಗುತ್ತೆ. ಒಂದು ಸಲ ಹೋಗಿ ನೋಡಿ. ಅದರ ಪ್ರತಿಯೊಂದು ಟೊಂಗೆ, ಅಶ್ವತ್ಥ ವೃಕ್ಷದ ಟೊಂಗೆ ಎಲ್ಲ ಸರ್ಪದಂತೆ ಬಳಕ್ತಾ ಮೇಲಿಂದ ಕೆಳಗೆ ಸುತ್ತಿಕೊಂಡಿದೆ. ಬೇರೆ ಕಡೆ ಹಾಗೆ ನಾನು ನೋಡೋದಿಲ್ಲ, ಅಲ್ಲಲ್ಲೇ ಸುತ್ತಕೊಂಡಿದೆ ಇದು. ಅದೇ ಜಾಗದಲ್ಲಿ ರಾಮಚಂದ್ರ ಸ್ವಾಮಿ 3 ದಿವಸ ಸಮುದ್ರರಾಜನ ಪ್ರಸನ್ನ ಮಾಡುವುದಕ್ಕೋಸ್ಕರವಾಗಿ ಉಪವಾಸ ಮಾಡಿದ ಜಾಗ ಅಂತ ತೋರಿಸ್ತಾರೆ. ವಿಭೀಷಣ ಬಂದು ಶರಣಾಗತಿ ಮಾಡಿದ ಜಾಗ ಅದು ಒಂದೇ ಅಲ್ಲ, ಅಂಥದ್ದು ಎಷ್ಟು ಕಡೆ ದಶರಥ ನಾಗ ಪ್ರತಿಷ್ಠೆ ಮಾಡಿದ್ನೋ ತನಗೆ ಮಕ್ಕಳಾಗಬೇಕು ಅಂತ. ಸುತಾರ್ಥಂ ತಪ್ಯಮಾನಸ್ಯ ನಾಸೀತ್ ವಂಶಕರ ಸುತಃ. ಹಾಗಿದ್ರೆ ಬೇರೆ ಮಕ್ಕಳಿರಲಿಲ್ಲ ಅಂತ ಅರ್ಥವಲ್ಲ.
ಇದ್ರಲ್ಲೇ ಇರಬೇಕಾಗಿತ್ತಲ್ಲ, ಕೆಲವರು ಮೊಂಡು ಮಾಡ್ತಾರೆ. ಮುಂದೆ ಹೇಳ್ತಾರೆ, ದಶರಥನಿಗೆ ಅನೇಕ ಪತ್ನಿಯರಲ್ಲಿ ಒಬ್ಬಳಲ್ಲಿ ಒಂದು ಹೆಣ್ಣು ಮಗು ಇತ್ತು. ಇದು ವಿಷ್ಣು ಪುರಾಣೋಕ್ತವಾಗಿದೆ, ರಾಮಾಯಣದಲ್ಲಿದೆ ಮತ್ತು ಗೋವಿಂದರಾಜ ವ್ಯಾಖ್ಯಾನದಲ್ಲಿದೆ. ಏನು ನೋಡದೆ ಬಾಯಿಗೆ ಬಂದದ್ದು ಹೇಳೋರಾಗಲೇ ಹೇಳಿದ್ನಲ್ಲ, ರಾಮಾಯಣವನ್ನೇ ಓದದೆ ಪ್ರವಚನ ಮಾಡೋದು ಆರಂಭವಾಗಿದೆ ಈ ಕಲಿಗಾಲದ ಲಕ್ಷಣ. ಇಷ್ಟೊಂದು ಪತ್ನಿಯರು ಯಾತಕ್ಕೆ? ನಿಯತಾತ್ಮ ಅಂತ ಆಗಲೇ ಹೇಳಿದ್ರಲ್ಲ, ಇಂದ್ರಿಯನಿಗೆ ಗೆದ್ದವನು. ಇಷ್ಟೊಂದು ಪತ್ನಿಯರು, ಎಷ್ಟು ಪತ್ನಿಯರಿದ್ದರು? 353 ಪತ್ನಿಯರಿದ್ದರು. ಕೌಸಲ್ಯೆ, ಸುಮಿತ್ರೆ, ಕೈಕೇಯಿ ಮೂವರನ್ನು ಬಿಟ್ಟರೆ 350 ಜನ ಪತ್ನಿಯರಿದ್ದರು. ಎಲ್ಲಿ ಹೇಳಿದೆ? ಇಲ್ಲೇ ಹೇಳಿದೆ. ವನವಾಸಕ್ಕೆ ಹೊರಡುವಾಗ ರಾಮಚಂದ್ರ ಪ್ರಭು ದಶರಥನ ಕೊನೆ ಕೋರಿಕೆ, ಸುಮಂತ್ರ ನನ್ನ ಪತ್ನಿಯರನ್ನೆಲ್ಲ ಕರ್ಕೊಂಬಾರೋ, ಅವರೆಲ್ಲರ ಮಧ್ಯದಲ್ಲಿ ನಿಂತು ರಾಮ ಕಾಡಿಗೆ ಹೋಗುವುದನ್ನು ನೋಡಬೇಕು. ಏನು ಬಂತು ಭಾಗ್ಯ? ಎಲ್ಲ ಪತ್ನಿಯರ ಮಧ್ಯದಲ್ಲಿ ನಿಂತು ರಾಮ ಕಾಡಿಗೆ ಹೋಗೋದು ನೋಡಬೇಕಂತ ಇದು ಅರ್ಥ ಇದೆ ನೋಡಿ. ಈ ಬೈಕಿಗೆ ಫೋಟೋ ತೊಗೊಳ್ಳೋದಕ್ಕೆ ಫೋಟೋಗ್ರಾಫರೇ, ಸ್ಟುಡಿಯೋನೇ, ಮತ್ತೊಂದೇ. ಎಷ್ಟು ಜನ ಬಂದರು? 1750 700 ಅರ್ಧ ಅಂತ ಸ್ಪಷ್ಟವಾಗಿ ಬರೆದಿದ್ದಾರೆ. 350 ಪತ್ನಿಯರು. ಇಷ್ಟೊಂದು ಪತ್ನಿಯರು ಅಂದರೆ ಒಂದು ವರ್ಷಕ್ಕೆ 360ಕ್ಕೆ ಒಂದು 7 ಕಮ್ಮಿ ಆಯಿತು. ಇಷ್ಟೊಂದು ಕೊಬ್ಬಿತ್ತೆ ಅವನಿಗೆ ಅಂತ ನೀವು ಕೇಳಬಹುದು. ಹಾಗೆಲ್ಲ ಆಕ್ಷೇಪ ಮಾಡಬಾರ್ದು. ವಿಷ್ಣು ಪುರಾಣದಲ್ಲಿ ಇದಕ್ಕೆ ಉತ್ತರವಿದೆ. ಅದಕ್ಕೆ ರಾಮಾಯಣ ಓದುವಾಗ ಭಾಗವತ, ಹರಿವಂಶ, ವಿಷ್ಣು ಪುರಾಣ ಇವುಗಳನ್ನೆಲ್ಲ ಹೊಂದಿಸಿ ವೇದಕ್ಕೆ ವಿರೋಧವಿಲ್ಲದಂತೆ ಅರ್ಥ ಮಾಡುವುದು ಪ್ರಾಚೀನ ಆರ್ಷ ಪದ್ಧತಿ. ಬಾಯಿಗೆ ಮುಂದೆ ಹೇಳೋದು ನಮ್ಮ ಪದ್ಧತಿ ಅಲ್ಲ. ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ, ಪರಶುರಾಮರು ಸಮಕಾಲ. ಇದು ನೀವು ಗುರುತು ಹಾಕ್ಕೊಳ್ಳಬೇಕಾದ್ರೆ, ಪರಶುರಾಮರು ವೈಷ್ಣವ ಧನುಸ್ಸನ್ನು ಹಿಡಿದು ಗಂಡು ಕೊಡಲಿಯನ್ನು ಹಾಕಿಕೊಂಡು ಆ ಪಿತೃಭಕ್ತಿ, ತಂದೆಯ ಮೇಲೆ ಎಷ್ಟು ಪ್ರೀತಿ, ಜಮದಗ್ನಿ, ಅಯ್ಯೋ ಅವ್ರನ್ನ ಕೊಂದು ಹಾಕಿಬಿಟ್ಟಲ್ಲ ದುಷ್ಟ ಕ್ಷತ್ರಿಯ ಸೋಮವಂಶ ಸಹಸ್ರಾರ್ಜುನ ಅಂತ ಕೋಪದಿಂದ ಎಲ್ಲ ಕ್ಷತ್ರಿಯರನ್ನೂ ಕೊಂದು ಹಾಕಿಬಿಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದರು. ಪ್ರಾಯಶಃ ಅನೇಕ ಅರಸರೆಲ್ಲ ಈ ಕಾರ್ತಿವೀರ್ಯನ ಅನುಸರಣೆಯಲ್ಲಿ ಸಾಮಾನ್ಯವಾಗಿ ದುಷ್ಟರೇ ಆಗಿದ್ದರು, ಅನುಮಾನವಿಲ್ಲ. ಇವತ್ತು ಹೇಗೆ ರಾಜಕೀಯ ಪರಿಸ್ಥಿತಿ ಇಡೀ ದೇಶದಲ್ಲಿ ಕೆಟ್ಟಿದೆಯೋ, ಜಗತ್ತಲ್ಲೇ ಕೆಟ್ಟಿದೆಯೋ, ಇದರಲ್ಲಿ ಒಳ್ಳೆಯ ರಾಜಕಾರಣಿನ ಹೇಗೆ ಹುಡುಕುವುದು ಅಸಾಧ್ಯವೋ, ಆಲ್ ಆಫ್ ದೆಮ್ ಆರ್ ಕರಪ್ಟ್. ಯಾವುದೇ ಪಾರ್ಟಿ ತಗೊಳ್ಳಿ, ಎಲ್ಲರೂ ಲಂಚ ತಿನ್ನೋರೆ, ಎಲ್ಲರೂ ಭ್ರಷ್ಟರೇ, ಎಲ್ಲ ದುರಾಚಾರದಲ್ಲಿರೋರೆ. ಯಾವನೊಬ್ಬ ಶಿಬು ಸೋರನ್ನು ಜೈಲಿಗೆ ಹಾಕಿದರು, ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದವನ್ನ ಒಬ್ಬನ ಜೈಲಿಗೆ ಹಾಕಿದರು. ಎಲ್ಲರನ್ನೂ ಜೈಲಿಗೆ ಹಾಕಬೇಕು. ಆ ಕಾಲಕ್ಕೆ ಅವ್ರು ಬಿಡೋದಿಲ್ಲ. ಮ್ಯಾಜಿಸ್ಟ್ರೇಟ್ರನ್ನೇ ಜೈಲಿಗೆ ಕಳಿಸ್ತಾರೆ, ಸುಪ್ರೀಂ ಕೋರ್ಟ್ ಜಡ್ಜ್ಗಳನ್ನೇ ಕೊಲ್ತಾರೆ, ಅಂತರ್ಯುದ್ಧ ಉಂಟಾಗುತ್ತೆ. ಹಾಗೆ ಒಂದು ಯುಗಕ್ಷಯ ಸೂಚನೆ ಉಂಟಾಯಿತು. ಸಪ್ತಕೃತ್ವ ಕ್ಷಿತಿಂ 721 ಸಲ ಭೂಮಿಯನ್ನು ಸುತ್ತಿ, ಬರೀ ಭಾರತವನ್ನಲ್ಲ, ಪರ್ಷಿಯಾ ನೋಡಿ, ಪರಶುರಾಮರು ಬಹಳ ದಿವಸ ವಾಸವಾಗಿದ್ದ ಕ್ಷೇತ್ರ ಅಂತ ಪರ್ಷಿಯಾ. ಕೊಡಲಿ ಹಿಡ್ಕೊಂಡಿದ್ರು ಬಹಳ ವರ್ಷ. ಅಲ್ಲೇ ದುಷ್ಟರು ಬಹಳ ಜನ ಇದ್ದ ಜಾಗ ಅದು. ಕೊಂದು 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 ಹಾಕಿ ಅಬ್ರಹ್ಮಣ್ಯಂ ಅಪಾಕರೋತು ಭಗವಾನ್ ಅಬ್ರಹ್ಮಕೀಟಂ ಮುನಿ. ಅವರು ಈ ಕಡೆ ಬಂದರು. ಹವ್ಯಕರ್ಮಿಗೆ ಮೂಲ ಪರಶುರಾಮರು ಅಂತ ಹೇಳ್ತಾರೆ. ನಮ್ಮಲ್ಲಿ ಪರಶುರಾಮರ ಅಂಶ ಉಂಟು, ಭಾರ್ಗವಾಂಶ, ಅದೇ ಗೋತ್ರ. ಯಾಕೆ ಹೇಳ್ತೇವೆ ಅಂದರೆ, ಅನ್ಯಾಯದ ವಿಷಯದಲ್ಲಿ ಅತ್ಯಂತ ಅಸಹನೆ ಪರಶುರಾಮರಿಗೆ. ಭಗವಂತನ ಅವತಾರ ಅಂತ ಯಾಕೆ ಹೇಳ್ತೇವೆ? ದುಷ್ಟರನ್ನು ನಿರ್ನಾಮ ಮಾಡಬೇಕು. ಅವರು ಕೊಡಲಿ ಹಾಕೊಂಡು, ದೊಡ್ಡ ಸೈನ್ಯ ಇಲ್ಲ, ಹಿಂದೆ ಏನೂ ಇಲ್ಲ, ಬ್ರಾಹ್ಮಣ ಶಕ್ತಿ, ಅದು ಕ್ಷತ್ರ ರೂಪದಲ್ಲಿ ತಿರುಗಿತು. ಕಂಡ್ರೆ ಮುಗಿಸ್ಬಿಡ್ತಿದ್ರು. ಕಾರ್ತಿವೀರ್ಯಾರ್ಜುನನ್ನು ಕೊಲ್ಲುವಾಗ ಇವರು ಒಬ್ಬರೇ ಕೊಂದು ಹಾಕಿದರು, ಸಹಸ್ರ ಬಾಹುಗಳನ್ನು ತೆಗೆದರು. ಒಬ್ಬರು ಖಮಕ್ ಕಿಮಕ್ ಅನ್ನೋದು ಎಲ್ಲ ಸೈನ್ಯ ಎಲ್ಲ ಮುಗಿಸ್ಬಿಟ್ರು. ನಿಮ್ಗೆ ನಂಬೋಕ್ಕಾಗೋದಿಲ್ಲ. ಆದರೆ ಬ್ರಾಹ್ಮಣರಾದ್ದರಿಂದ 2 ವಿನಾಯಿತಿ ಕೊಟ್ಟಿದ್ದರು. ಏನು ವಿನಾಯಿತಿ? ಯಾವ ಅರಸು ಮಗ ವಿವಾಹ ಮಾಡಿಕೊಳ್ತಾ ಹಸೆ ಮನೆ ಮೇಲೆ ಕೂತಿರ್ತಾನೆಯೋ ಅವನನ್ನು ಆಗ ಕೊಲ್ಲುವುದಿಲ್ಲ. ಎರಡನೇದು, ಅಸಹ್ಯವಾಗಿ ಸ್ತ್ರೀಯರ ಮಧ್ಯೆ ಬಚ್ಚಿಟ್ಟುಕೊಂಡವನನ್ನು ಕೊಲ್ಲುವುದಿಲ್ಲ. ಇದನ್ನು ಕೇಳಿದ್ದ ದಶರಥ. ಪರಶುರಾಮರು ಬಂದರು ಅನ್ನುವಾಗಿ ಇವನೇನು ಮಾಡೋವನು, ಯಾರನ್ನಾರೊಬ್ಬರು ಹಿಡ್ಕೊಂಬಾರೋ ಅಂತ ಹೇಳಿ ಹಸೆ ಮನೆ ಮೇಲೆ ಕೂತ್ಕೊಂಡು ಹಣೆಗೆ ವಾಶಿಂಗ ರುಮಾಲಿಗೆ ಮೇಲೆ ಕಟ್ಕೊಂಡು ಕೂಡ್ತಿದ್ದ. ಮಂತ್ರಿಗಳಿಗೆ ಇದು ಕೇಳಿದರೆ ಕಥೆಯನ್ನು, ವಿಷ್ಣು ಪುರಾಣದ ಕಥೆ. ಒಂದು ಹೆಣ್ಣು ಯಾವಾಗಲೂ ರೆಡಿ ಇರಬೇಕು. ಯಾರೋ ಬಂದು ಬುದ್ಧಿ ಪರಶುರಾಮರು ಬಂದರು, 2 ಗಾವದ ದೂರದಲ್ಲಿದ್ದಾರೆ, ಚಪ್ಪಾಳೆ ಹಾಕಿದ, ಅವಸಿಟ್ರೆ ಒಬ್ಬನ ಕರ್ಕೊಂಬನ್ನಿ. ಅವ ಸಿದ್ಧವಾಗಿದ್ದು. ಯಾವಳು ಒಬ್ಬಳು ಕುಲ ಇಲ್ಲ, ಗೋತ್ರ ಎಲ್ಲ ಗೊತ್ತಿಲ್ಲ, ಕೂತ್ಕೊಂಡು ಮಾಂಗಲ್ಯ ಅಂತಂತೂ ನಾನೇನ ಶುರು ಮಾಡಬೇಕು. ಆ ಹೊತ್ತಿಗೆ
ಕನ್ಯಾಂ ಕನಕಮನ್ನ ಆ ಮಂತ್ರ ಹೇಳಿ ಧಾರೆ ತೀರ್ಥ ಎರೆಯೋ ಹೊತ್ತಿಗೆ ಬಾಗಿಲಲ್ಲಿ ಬಂದು ನಿಂತು ತಲೆ ಚಚ್ಚಿಕೊಂಡು ಇವತ್ತು ಬಿಟ್ಟಿದ್ದೇನೆ ದಶರಥ ನಿನ್ನನ್ನು ಇನ್ನೊಂದು ಸಲ ಬರ್ತೇನೆ ನೋಡು ಅಂತ. ಹೀಗೆ 353 ಸಲ ತಪ್ಪಿಸ್ಕೊಂಡಿದ್ದ ದಶರಥ ಕೊಡಲಿಯಿಂದ. ಹೀಗಾಗಿ 353 ಪತ್ನಿಯರು ದಾಖಲೆ. ಇದೇ ವಂಶದಲ್ಲಿ ಅಶ್ವಕ ಅಂತ ಒಬ್ಬ ಇದ್ದ, ಅವನ ಕಥೆಯೂ ಇದೆ ವಿಷ್ಣು ಪುರಾಣದಲ್ಲಿ. ದಶರಥನಿಗೂ ಅಶ್ವಕನಿಗೂ ಕಾಲ ಸಂದರ್ಭದಲ್ಲಿ ಬಹಳ ಅಂತರ ಇದ್ದಂತೆ ಕಾಣುವುದಿಲ್ಲ. ಪೂರ್ವಜ ಅಂತೀರಿ, ಅದೇ ಕಾಲ ಅಂತೀರಿ. ಪರಶುರಾಮರ ಕಾಲ ಹೇಗೆ ಅಂದರೆ, ಈ ಇಕ್ಷ್ವಾಕು ದೊರೆಗಳಲ್ಲಿಯೇ ಅನೇಕ ಶಾಖೆಗಳುಂಟಾಗಿ ಇನ್ಯಾವುದೋ ಪ್ರಾಂತಕ್ಕೆ ಅವನು ದೊರೆ ಇದ್ದಿರ್ಬೋದು. ಮೂಲಕ ಅಂತ ಹೇಳ್ತಾರೆ ಅವನನ್ನು, ಅಶ್ವಕಾಂತ ಬರೆದಿದ್ದಾರೆ. ತಾಯಿ ಗರ್ಭದಲ್ಲಿ 12 ವರ್ಷ ನಿಂತುಬಿಡ್ತು. ಈ ಮಗು ನನಗೇನು ಗರ್ಭ ಆಗಿದೆ ಅಂತಾರೆ, ಮಗು ಬರಲಿಲ್ವಲ್ಲ ಅಂತ ಹೊಟ್ಟೆ ಬಡ್ಕೊಂಡ್ಲು. ಕಲ್ಲಾಗಿದ್ದು ಮಗು ಹೊರಗೆ ಬಂದುಬಿಡ್ತು, ಅದಕ್ಕೆ ಅಶ್ವಕ ಅಂತ ಹೆಸರಾಯಿತು ಹೇಳ್ತಾರೆ. ಅವನೆಷ್ಟು ಪುಕ್ಕಲ ಇದ್ದ ಅಂದರೆ, ಪರಶುರಾಮರು ಬರ್ತಾರೆ ಅಂದರೆ ಅರಮನೆಯಲ್ಲಿ ಅಂತಃಪುರ ಸ್ತ್ರೀಯರನ್ನು ಬೆತ್ತಲೆ ಮಾಡಿ ನಿಲ್ಲಿಸಿ ಅವರ ಮಧ್ಯದಲ್ಲಿ ಅಡ್ಕೊಂಡು ಕುಳಿತಿದ್ದ. ಆದ್ದರಿಂದ ಅವನಿಗೆ ನಾರೀ ಕವಚ ಅಂತ ಹೆಸರಾಯಿತು ಅಂತ ಬರೆದಿದ್ದಾರೆ. ಇದು ಕೆಟ್ಟ ಕಥೆ ಅಂತ ತಿಳ್ಕೋಬೇಡಿ. ಪರಶುರಾಮರ ಕೋಪಕ್ಕೆ ಅಂಜದೇ ಇದ್ದವರು ಯಾರೂ ಇಲ್ಲ ಆಗಿನ ಕಾಲದಲ್ಲಿ. ನಾವು ಅವತಾರಗಳಲ್ಲಿ ರಾಮಕೃಷ್ಣ ಹೇಳ್ತೇವೆ, ಪರಶುರಾಮ ಅವತಾರದ ಕಥೆ ಅನೇಕರಿಗೆ ಗೊತ್ತಿಲ್ಲ. ದಶಾವತಾರದ ಮೇಲೆ ಒಂದು ಕಾದಂಬರಿ ಬರೆದಿದ್ದೇನೆ, ಅದರಲ್ಲಿ ಪರಶುರಾಮ ಅವತಾರ ತುಂಬ ದೊಡ್ಡದಾಗಿದೆ. ಅವರು ಸುಬ್ರಹ್ಮಣ್ಯ ಹುಬ್ಬಳ್ಳಿಯಿಂದ ಬಂದರೆ ಪುಸ್ತಕ ಸಿಗುತ್ತೆ ನೋಡಿ. ಅದು 250 ರೂಪಾಯಿಂದ ದೊಡ್ಡ ಪುಸ್ತಕ. ಹೋದ ಸಲ ಪ್ರಕಟವಾಗಿತ್ತೆ, ಇಲ್ಲಿ ನೆನಪಿಲ್ಲ ನನಗೆ. ಪರಶುರಾಮ ಅವತಾರ ಮರೆತು ಬಿಟ್ಟಿದ್ದೇವೆ ನಾವು. ಘೋರ ಅಲ್ಲ, ಪರಮಸಾತ್ವಿಕ ಅವತಾರ, ಸಾತ್ವಿಕ ಕೋಪ, ಲೋಕ ರಕ್ಷಣೆಗೋಸ್ಕರವಾಗಿ. ಇದನ್ನು ಜ್ಞಾಪಕ ಇಟ್ಕೊಂಡೇ ಪರಶುರಾಮರು ಸೀತಾ ವಿವಾಹ ಆದ ಘಟ್ಟದಲ್ಲಿ ದಶರಥ ರಾಮ, ಸೀತೆ, ಭರತ, ಶತ್ರುಘ್ನ, ಮಾಂಡವಿ, ಶ್ರುತಿಕೀರ್ತಿಯರ ಜೊತೆಯಲ್ಲಿ ಅಯೋಧ್ಯೆಗೆ ಹೋಗ್ತಾ ಇರುವಾಗ ಎದುರಿಗೆ ಬರ್ತಾರೆ ಪರಶುರಾಮರು. ಹಗಲಲ್ಲಿ ಕತ್ಲಾದಂತಾಗುತ್ತೆ, ಪಕ್ಷಿಗಳೆಲ್ಲ ಸಿಕ್ಕಾಪಟ್ಟೆ ಕಿರಿಚಿಕೊಳ್ತವೆ, ಪ್ರಾಣಿಗಳು ಓಡಾಡ್ತವೆ, ಧೂಳು ಏಳ್ತದೆ. ಕೈಲಾಸಮೇವ ದುರ್ಧರ್ಷಂ, ಕೈಲಾಸ ಪರ್ವತ ಶಿಖರದಂತೆ ಕಾಣ್ತಾರೆ. ಜಾಮದಗ್ನ್ಯಂ ನೋಡ್ದ ದಶರಥ, ಮಹಾರಾಯರೇ, ಕ್ಷತ್ರರೋಷ ಪ್ರಶಾಂತಸ್ತು, ನಿಗೆಲ್ಲ ಕೋಪ ಇಳಿದಿದೆ ಅಂತ ತಿಳ್ಕೊಂಡಿದ್ದೆ. ನನ್ನ ಮಕ್ಕಳಿಗೆ ಮದುವೆ ಹೊತ್ತಲ್ಲಿ ಬಂದ್ರಲ್ಲ, ಶನಿ ಬಂದ ಹಾಗೆ. ಎಲ್ಲಿಂದ ಬಂದ್ರಪ್ಪ ಅಂತ ಕಾರಿಗೆ ಬೀಳುವಾಗ ಅನಾದೃತ್ಯತು ತದ್ವಾಕ್ಯಂ ಛೀ ಅಂದರು ಪರಶುರಾಮ. ನೀ ಗಂಡಸೇ, ನನ್ನ ಕಾಲಿಗೆ ಬಿದ್ದು ಕೇಳ್ತಾ ಇದ್ದೆ, ಏನೋ ಗಂಡಸಾಗಿದ್ದರೆ ಯಾವತ್ತೋ ಸಾಯ್ತಿದ್ದೆ ನನ್ನ ಕೈ ವೀರನಂತೆ. ಅನಾದೃತ್ಯತು ತದ್ವಾಕ್ಯಂ, ರಾಮನನ್ನು ನೋಡಿದರು. ರಾಮ ಅಂದರು. ಯಾವನೋ ನೀನು? ನನ್ನ ಹೆಸರಿಟ್ಕೊಂಡು ಹುಟ್ಟಿದ್ದೀಯೇ, ನಾನು ಒಬ್ಬನೇ ಅಲ್ವೇ ರಾಮ? ದಾಶರಥೇ, ದಶರಥನ ಮಗ, ವೀರ ಒಪ್ಪಿಕೊಂಡ್ರು ಫಸ್ಟ್ ಟೈಮ್. ನೀನು ವೀರ ಯಾಕೆ? ಶ್ರೂಯತೆ, ನಿನ್ನ ಧ್ವನಿ ಕೇಳಿದ್ದೇನೆ ನಾನು. ಯಾವುದು? ಧನುಷೋ ಭೇದನಂಚೈವ, ಶಿವಧನುಸ್ ಭಂಗವಾದದ್ದನ್ನೂ ಕೇಳಿದ್ದೇನೆ ಅಂತ ಚಕಾರ ಹಾಕಿದರು. ಅಂದರೆ ಇನ್ನೊಂದೇನೋ ಕೇಳಿರಬೇಕಲ್ಲ. ಏನು ಕೇಳಿದ್ರು? ತಾಟಿಕೆಯ ವಧೆ ಆಗುವಾಗ ತಾಟಿಕೆ ಕಿರಿಸಿದ ರೀತಿ, ಅವಳ ಎದೆಯಲ್ಲಿ ರಾಮಬಾಣ ಪ್ರಯೋಗವಾದ ರೀತಿ ಗೋವಾ ಪರ್ವತದಲ್ಲಿದ್ದ ಪರಶುರಾಮರು ಹೇಳಿದಂತೆ, ಪರಶುರಾಮರೇ ಕೆಲಸ ಕೆಟ್ಟು ಹೋಯಿತು, ಇಲ್ಲೊಬ್ಬ ಕ್ಷತ್ರಿಯ ಇದ್ದಾನೆ, ಬಿಟ್ಟು ಬಿಟ್ಟಿದ್ದೀರಿ ನೋಡಿ ಅಂತ ಹೇಳುವಂತೆ ತಾಟಿಕೆ ಕಿರಿಸಿಕೊಂಡು ಸತ್ತಳು. ನೀನೀಗ ವೀರ, ನಿಮ್ಮಪ್ಪ ವೀರನಲ್ಲ, ನಾನುಂಟು ನೀನುಂಟು ಎಂಬುದಾಗಿ. ಅದು ಪೂಜೆಗಿಟ್ಟಿದ್ದು ಬಿಲ್ಲು, ಸರಸ್ವತಿ ಪೂಜೆ ಕೆಲವರು ಮನೇಲಿ ಪುಸ್ತಕ ಇಟ್ಟಿರ್ತಾರೆ, ನೋಡಿದ್ದೀರೋ ಇಲ್ವೋ? ತೆಗೆದ್ರೆ ಹಾಳೆ ಬೇರೆ ಬೇರೆ ಆಗಿಬಿಡುತ್ತೆ. ಅದು ಬೈಂಡ್ ಗಿಂಡ್ ಹೇಗಿರುತ್ತೆ, ಅರಿಶಿನ ಕುಂಕುಮ ಅದಕ್ಕೆಲ್ಲ ದೂರ್ವಾದಳ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ 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 ಬರೀ ಪೂಜೆಗೆ ಅಲಂಕಾರಕ್ಕಿರೋ ಪುಸ್ತಕ ತೆಗೆದ್ರೆ ಹರಿದು ಹೋಗಬೇಕು. ಜನಕನ ಮನೆಯಲ್ಲಿ ಬರೀ ಪೂಜೆಗೆ ಇಟ್ಟಿದ್ರು, ತುಕ್ ಹಿಡಿದೋಗಿತ್ತು ಶಿವಧನಸ್ಸು. ಇದು ಒಂದು ಕ್ಷಣ ಕೆಳಗಿಟ್ಟಿಲ್ಲ ವೈಷ್ಣವ ಧನಸ್ಸು, ಇದನ್ನು ಹಿಡಿ ನೋಡೋಣ ಅಂತ ಕೊಟ್ಟರು. ರಾಮಚಂದ್ರ ಧನುಸ್ಸಿನ ಮೂಲಕವಾಗಿ ಅವರಲ್ಲಿದ್ದ ವಿಷ್ಣುವಂಶವನ್ನು ಹೀರಿಕೊಂಡ. ಅವತಾರ ಸಮಾಪ್ತಿ ಆಯಿತು. ಚಾರ್ಜ್ ಹ್ಯಾಂಡ್ ಓವರ್ ಮಾಡಿದರು. ಅದು ಮುಂದಿನ ಕಥೆ. ಇದು ಯಾತಕ್ಕೆ ಹೇಳ್ತೇವೆ ಅಂದರೆ, ದಶರಥನಿಗೆ 353 ಪತ್ನಿಯರು, ಒಬ್ಬಳಲ್ಲಿಯೂ ರಾಜಾರ್ಹವಾದ ಗಂಡು ಮಗು ಆಗಲಿಲ್ಲ. ಕೋಸಲ ದೇಶದಲ್ಲಿಯೇ ಒಬ್ಬ ದೊರೆಯ ಮಗಳು, ಒಳ್ಳೆಯ ಸುಂದರಿ, ಗುಣವಂತೆ. ಮುಂದೆ ಅವಳ ಚರಿತ್ರೆ ಸ್ವಲ್ಪ ಮಟ್ಟಿಗೆ ಬರುತ್ತೆ. ಆದರೆ ದಶರಥನನ್ನು ಕೈ ಹಿಡಿದ ಕೆಲವೇ ದಿವಸಗಳಲ್ಲಿ ಆಕೆಯ ಬಂಧು ಮಿತ್ರರೆಲ್ಲ ಹೋಗಿಬಿಟ್ರು. ತಾನೇ ಹೇಳ್ಕೊಳ್ತಾಳೆ ಮುಂದೆ, ಪ್ರಭು, ಪತಿ ಒಬ್ಬನೇ ಹೆಂಡತಿಗೆ ಗತಿ ಅಂತ ಹೇಳ್ತಾರೆ. ನೀವು ಬದುಕಿರುವಾಗಲೇ ನನ್ನ ಕೈ ಬಿಟ್ರಿ, ಕೈ ಭಯದಿಂದ. ಮಗ ಗತಿಯಾಗ್ತಾನೆ ಅಂದರೆ ಕಾಡಿ ಕಳಿಸಿದ್ರಿ.
ನನಗೆ ಸ್ವಂತ ಬಂಧುಗಳು ಇಲ್ಲ, ನಾನು ಎಲ್ಲಿ ಹೋಗಲಿ ಅಂತ ಹೇಳ್ತಾಳೆ ಕೌಸಲ್ಯ. ಮಗಧ ರಾಜಪುತ್ರಿ ಸುಮಿತ್ರೆ, ಅವಳು ಯಾರು ಎಲ್ಲಿ ಏನು ಕುಲ ಗೋತ್ರ ಇಲ್ಲಿ ಬರೆದಿಲ್ಲ. ಆದರೆ ರಘುವಂಶದಲ್ಲಿ ಮಗಧ ರಾಜಪುತ್ರಿ ಅಂತ ಕಾಳಿದಾಸ ಬರೆದಿದ್ದಾನೆ. ಕನ್ನಡ ತೊರೆ ರಾಮಾಯಣದಲ್ಲಿದೆ, ಪ್ರಮಾಣವಾಗಿದೆ. ಗೊತ್ತಿಲ್ಲದೆ ಒಬ್ಬರು ಪ್ರಚಂಡ ಪಂಡಿತರು ಉಡುಪಿಯವರು ಯಾವುದೋ ಜಾತಿ ಕುಲಗೋತ್ರ ಗೊತ್ತಿಲ್ಲದೆ ಇದ್ದವಳು ಈ ಸುಮಿತ್ರೆ ಅಂತ ಪ್ರವಚನದಲ್ಲಿ ಹೇಳಿಬಿಟ್ರು. ರಘುವಂಶನೇ ಓದಿಲ್ಲ ಅವರು. ಅದಕ್ಕೆ ಹೇಳ್ತೇವೆ ಅಂದರೆ ತಾಳಮೇಳ ಹೊಂದಿಸಬೇಕು. ಗೊತ್ತಿಲ್ಲದೆ ಇದ್ದರೆ ಸುಮ್ಮನೆ ಬಿಟ್ಟುಬಿಡಬೇಕು, ಗೊತ್ತಿಲ್ಲ ತೇಲಿಸಬೇಕು. ಮಗಧ ರಾಜಪುತ್ರಿ ಕೇಕೈ ದೇಶದವಳು. ಒಬ್ಬಳಲ್ಲಿ ಮಗ ಆಗಲಿಲ್ಲ ಅಂತ ಇನ್ನೊಬ್ಬಳನ್ನು ಮಾಡಿಕೊಂಡ, ಅವಳಲ್ಲಿ ಮಕ್ಕಳಾಗಲಿ ಇನ್ನೊಬ್ಬಳು ಮಾಡಿಕೊಂಡ, ಅವಳಲ್ಲಿ ಮಕ್ಕಳಾಗಲಿಲ್ಲ. ಹೋಗಲಿ 350 ಪತ್ರಿಯಲ್ಲಿ ಯಾರಲ್ಲಿಯೂ ಒಂದು ಗಂಡು ಮಗುವಾಗಲಿಲ್ಲ ದಶರಥನಿಗೆ. ಋಷಿಶಾಪ ಪ್ರಬಲವಾಗಿತ್ತು, ಯಾವ ರೂಪ ತಗೊಳ್ತಿತ್ತೋ ಗೊತ್ತಿಲ್ಲ. ಒಬ್ಬಳಲ್ಲಿ ಮಾತ್ರ ಒಂದು ಹೆಣ್ಣು ಮಗು ಇತ್ತು. ಆ ಹೆಣ್ಣು ಮಗುವಿಗೆ ರಾಜ್ಯ ಕೊಡೋ ಹಾಗಿರಲಿಲ್ಲ. ಅವಳನ್ನೇನು ಮಾಡಿದ್ದ, ಅದು ಒಂದಿದ್ರೆ ಮತ್ತೇನು ಕೇಡಾಗುತ್ತೆ ಅಂತ ತಿಳ್ಕೊಂಡು ಅಂಗರಾಜ್ಯದಲ್ಲಿ ಅನಾವೃಷ್ಟಿ ಉಂಟಾಗಲಾಗಿ ರೋಮಪಾದನೆಂಬ ದೊರೆ ಬ್ರಾಹ್ಮಣರ ಮೇಲೆ ಅತ್ಯಾಚಾರ ಮಾಡಲಾಗಿ ರಾಜ್ಯದಲ್ಲಿ ಮಳೆ ಬೆಳೆ ನಿಂತು ಹೋಯಿತು. ಅವನಿಗೆ ಈ ಮಗುವನ್ನು ದಾನ ಮಾಡಿದ್ದ, ದತ್ತು ಪುತ್ರಿಯಾಗಿ ಕೊಟ್ಟಿದ್ದ. ಅವನು ವಿಭಂಡಕರ ಪುತ್ರನಾದಂತಹ ಋಷ್ಯಶೃಂಗರನ್ನು ಕರೆಸಿ ಋಷ್ಯಶೃಂಗರಿಗೆ ಈ ಶಾಂತ ಎಂಬ ಕನ್ಯೆಯನ್ನು ಕೊಟ್ಟು ಮದುವೆ ಮಾಡಿದ್ರಿಂದ ಋಷ್ಯಶೃಂಗರು ಒಂದು ದೃಷ್ಟಿಯಲ್ಲಿ ರೋಮಪಾದನಿಗೆ ಅಳಿಯ ಆದರೂ ದಶರಥನಿಗೂ ಅಳಿಯಾಗಿದ್ದರು ಎಂಬ ಮರ್ಮವನ್ನು ಋಷ್ಯಶೃಂಗಸ್ತುಜ ಮಾತಾ ಈ ಸುಮಂತನೇ ನೇರವಾಗಿ ಹೇಳ್ತಾನೆ. ವಾಕ್ಯ ಕೊಟ್ಟಿದ್ದಾರೆ, ಓದೋದಿಲ್ಲ ಜನ. ನಾನೇನು ಮಾಡಲಿ, ವಾಲ್ಮೀಕಿ ಕೊಟ್ಟಿದ್ದನ್ನೇ ಓದದೇ ಇದ್ರೆ ಏನು ಹೇಳಬೇಕು, ತಲೆ ಚಚ್ಕೋಬೇಕು ನಾವು. ಒಂದು ದಿವಸ ಏಕಾಂತಲ್ಲಿ ಯೋಚನೆ ಮಾಡುವಾಗ ದಶರಥ ಸುಮಂತ್ರ ಬಂದು ಹೇಳಿದ, ಪ್ರಭು, ನಾನು ಹಿಂದೆ ಸನತ್ಕುಮಾರರ ಸಭೆಯಲ್ಲಿ ಕೇಳಿದ ಐತಿಹ್ಯವನ್ನು ಹೇಳ್ತೇನೆ. ಈ ರಾಜರ್ಷಿ ಬಹಳ ಧಾರ್ಮಿಕ, ಆದರೆ ಅನೇಕ ಕಾಲ ಮಕ್ಕಳಿಲ್ಲದೆ ಇದ್ದರು. ಕೊನೆಯಲ್ಲಿ ಇವರಿಗೆ ಪುತ್ರರು 4 ಉಂಟಾಗ್ತಾರೆ. ಆ ಪುತ್ರರು ಉಂಟಾಗಬೇಕಾದ್ರೆ ವಿಭಂಡಕ ಮಹರ್ಷಿಯ ಪುತ್ರನಾದ ಋಷ್ಯಶೃಂಗನನ್ನು ಕರೆಸಿ ಅವರ ಕೈಯಲ್ಲಿ ಅಥರ್ವವೇದೀಯ ಪ್ರಯೋಗ ಪುತ್ರಕಾಮೇಷ್ಟಿಯನ್ನು ಮಾಡಿಸಬೇಕು ಅಂತ ನಾ ಕೇಳಿದ್ದುಂಟು, ವಿಜ್ಞಾಪನೆ ಮಾಡಿದ್ದೇನೆ. ಅವರು ಯಾರೂ ಬೇರೆಯಲ್ಲ, ವಿಭಂಡಕ ಪುತ್ರರು ಋಷ್ಯಶೃಂಗಸ್ತು ಜಾಮಾತ. ಜಾಮಾತ ನಿನಗೆ ಅಂತೇಳಿ ಹೇಳಿದ್ದಾರೆ ಅಂತ ಕೇಳ್ತಾರೆ. ಈ ಪ್ರಸಂಗ ಹೇಗಿದೆ ನೋಡಿ. ಇನ್ಯಾರು ಅಳಿಯ ಅಂತ ಹೇಳೋ ಪ್ರಸಂಗವಲ್ಲ. ಋಷ್ಯಶೃಂಗಸ್ತು ಜಾಮಾತ, ನಿಮಗೆ ಅಳಿಯನಾಗಿದ್ದಾನೆ, ಕರೆಸಿ ಅಂತ ಹೇಳಿದ ಮೇಲೆ ದಶರಥ ಮಹಾರಾಜ ವಸಿಷ್ಠರನ್ನು ಭೇಟಿಯಾಗಿ, ಗುರುಗಳೇ, ಹೀಗೊಂದು ಯೋಚನೆ ಬಂದಿದೆ. ಮೊದಲು ಒಂದು ಅಶ್ವಮೇಧವನ್ನು ಮಾಡಿಬಿಡೋಣ. ಅಶ್ವಮೇಧದ ಕೊನೆಯಲ್ಲಿ ಪೂರ್ಣಾಹುತಿಗೆ ಮುಂಚೆ ಪುತ್ರಕಾಮೇಷ್ಟನ್ನು ಮಾಡಿಸೋಣ. ಆ ವಿಭಂಡಕರನ್ನು ಕರೆಸಬೇಕು. ಇದಕ್ಕೆ ತಮ್ಮ ಅಪ್ಪಣೆ ಇದೆಯೇ ಎಂಬುದಾಗಿ ಕೇಳಲಾಗಿ, ಆಹಾ, ಇದು ಧಾರ್ಮಿಕವಾದ ಬುದ್ಧಿ, ನಡೆಯಬಹುದು ಅಂತ ವಸಿಷ್ಠರು ಅಪ್ಪಣೆಯನ್ನು ಕೊಟ್ಟರು. ಗುರುಗಳನ್ನು ಕೇಳದೆ ಏನನ್ನೂ ಮಾಡಬಾರದು. ಗುರುಗಳನ್ನು ಕೇಳದೆ ಮಾಡಿದರೆ ತಪ್ಪಾಗುತ್ತೆ ಕೆಲಸ. ದಶರಥನೇ ಅಂತ ಕೆಲಸ ಮಾಡಿದ. ರಾಮನಿಗೆ ಪಟ್ಟಾಭಿಷೇಕ ಮುಹೂರ್ತ ಇಡುವಾಗ ಗಡಿಬಿಡಿಯಲ್ಲಿ ತಾನೇ ಇಟ್ಟುಬಿಟ್ಟ. ಗುರು ಪುಷ್ಯಯೋಗ, ಅದು ವಿಘ್ನ ಪುಷ್ಯಯೋಗ. ಅವಿಘ್ನೇ ಪುಷ್ಯಯೋಗೇತು, ಮುಂದೆ ನಡೆದು ಅವಿಘ್ನ ಪುಷ್ಯಯೋಗ. ಅದನ್ನು ಹೇಳಿದ್ದಾರೆ ವಾಲ್ಮೀಕಿ ರಾಮಾಯಣದಲ್ಲಿ. ಗುರುಗಳನ್ನು ಕೇಳದೆ ಇಟ್ಟ ಹೆಜ್ಜೆ ಅಷ್ಟು ಅನರ್ಥಕರ ಅಂತ ರಾಮಾಯಣ ಪ್ರತಿ ಹೆಜ್ಜೆಯಲ್ಲಿ ತಮಗೆ ತೋರಿಸುತ್ತೆ. ಆದ್ದರಿಂದ ಈ ಅಶ್ವಮೇಧ ಯಾಗಕ್ಕೆಲ್ಲ ಏರ್ಪಾಡನ್ನು ಮಾಡ್ತಾ ಇದ್ದಾರೆ. ಋಷ್ಯಶೃಂಗರನ್ನ ಕರೆಸೋದಕ್ಕೆ ಏರ್ಪಾಡಾಯಿತು. ಈ ಋಷ್ಯಶೃಂಗರು ಯಾರು? ಸ್ವಲ್ಪ ಹಾಸ್ಯದ ಒಂದು ಪ್ರಕರಣ. ಮಹಾಭಾರತದಲ್ಲಿ ಋಷ್ಯಶೃಂಗ ತೀರ್ಥವನ್ನು ವರ್ಣಿಸುವ ಸಂದರ್ಭದಲ್ಲಿ ವನಪರ್ವದಲ್ಲಿ 5-6 ಅಧ್ಯಾಯದಲ್ಲಿ ಈ ಕಥೆ ತುಂಬ ವಿಸ್ತಾರವಾಗಿದೆ. ಇದು ಮೂಲ ಕಥೆಗೆ ಗಾಂಭೀರ್ಯಕ್ಕೆ ತುಂಬ ಹಾಸ್ಯ ಹೊಂದೋದಿಲ್ಲವಾದ್ದರಿಂದ 2 ಮಾತಲ್ಲಿ ಹೇಳಿ ಮುಗಿಸ್ತೇನೆ. ರಾಮಾಯಣ ಪ್ರವಚನ ಮಾಡುವಾಗ ಭಕ್ತಿ ಪ್ರಧಾನವಾಗಿಯೂ ಮತ್ತು ಕೌಟುಂಬಿಕ, ರಾಜಕೀಯಾದಿ, ಧರ್ಮಶಾಸ್ತ್ರ, ನೀತಿಗಳಿಗೆ ಒಗ್ಗುವಂತೆಯೂ ಪ್ರವಚನ ಮಾಡಬೇಕೇ ಹೊರತು ಸುಮ್ಮನೆ ಜನರನ್ನು ನಗಿಸೋ ದೃಷ್ಟಿ ಎಂದು ಹೇಳಬಾರದು. ಅದೆಲ್ಲ ಎಚ್ಚರಿಕೆ ಬೇಕು. ಋಷ್ಯಶೃಂಗರು ವಿಭಂಡಕರಿಗೆ ಒಂದು ಮೃಗಿಯಲ್ಲಿ ಹುಟ್ಟಿದಂಥ ಮಗು, ಒಂದು ಜಿಂಕೆಯಲ್ಲಿ ಹುಟ್ಟಿತು ಅಂತಾರೆ. ಅದರ ಮರ್ಮ ಈಗ ಬೇಡ. ತಲೆಯಲ್ಲಿ ಕೊಂಬಿನಂತೆ ಕೆಲವು ಬೆಳವಣಿಗೆ ಇತ್ತು, ಅದಕ್ಕೆ ಋಷ್ಯಶೃಂಗ ಅಂತ ಹೆಸರಾಯಿತು. ಅವರು ತಮ್ಮ ಜೀವಿತದ ಕೊನೆ ಕಾಲದಲ್ಲಿ ನಮ್ಮ ಶೃಂಗೇರಿಯಲ್ಲಿದ್ದರು ಅಂತ ಹೇಳ್ತಾರೆ. ಋಷ್ಯಶೃಂಗಪುರ ಅಂತ ಹೆಸರು. ಕಿಗ್ಗ ಅಂತ ಒಂದು ಹಳ್ಳಿ ತೋರಿಸ್ತಾರೆ ಋಷ್ಯಶೃಂಗರು ಇದ್ದ ಜಾಗ ಎಂಬುದಾಗಿ. ನಮ್ಮ ಕರ್ನಾಟಕದ ಭಾಗ್ಯ. ಇವರಿಗೆ ಹುಟ್ಟುವಾಗಲೇ ಕಾಲಿನಲ್ಲಿ ಕ್ಷೇಮಚಕ್ರ ಇತ್ತು.
ಕೈಗಳಲ್ಲಿ ಕಾಲುಗಳಲ್ಲಿ ದೈವ ನಿರ್ಮಿತವಾದ ರೇಖೆಗಳೇನಿವೆಯೋ ಅವು ಜಾತಕದ ಗ್ರಹಗತಿಗಳಂತೆ ನಿಮ್ಮ ಆಯುಷ್ಯ, ನಿಮ್ಮ ಜೀವನದ ಸಮಸ್ತ ಚರ್ಯಗಳನ್ನು ಗುರುತು ಹಿಡಿಯಬಲ್ಲಂತಹ ಒಂದು ದೊಡ್ಡ ನಿಧಿ ಅದು. ಇದು ಚೈನಾದವರು ಏನು ಮಾಡಿದ್ದಾರೆ ನೋಡಿ, 72,000 ನಾಡಿ ಶರೀರದಲ್ಲಿ, 36 ಈ ಕಡೆ 36,000 ಈ ಕಡೆ. ಅದರಲ್ಲಿ ಈ ನೆಟ್ವರ್ಕ್ ಹೇಗೆ ಮಾಡಿದ್ದಾನಂತೆ ಭಗವಂತ, ಕಾಲಿನಿಂದ ತಲೆ ಕೂದಲವರೆಗೆ ಬ್ರೈನ್ವರೆಗೆ ಈ ನರಮಂಡಲ ಅತ್ಯಂತ ಸೂಕ್ಷ್ಮವಾಗಿ ಏನು ಹರಡಿಕೊಂಡಿದೆಯೋ ಅವು ಕಣ್ಣು, ಕಿವಿ, ಮೂಗು ಎಲ್ಲಕ್ಕೂ ಸಂಬಂಧಪಟ್ಟಿರೋಣದ್ರಿಂದ ಎಲ್ಲರೊಂದು ಕಡೆ ಏನಾದ್ರು ವ್ಯತ್ಯಾಸವಾಗಿದ್ದರೆ ಇದು ಆಕ್ಯುಪ್ರೆಷರ್, ಆಕ್ಯುಪಂಕ್ಚರ್ ಎರಡೂ ಹೇಳ್ತಾರೆ. ಈ ಶರೀರದ ಒತ್ತಡವನ್ನು ಹೆಚ್ಚು ಕಮ್ಮಿ ಮಾಡುವುದರಿಂದ ರೋಗಗಳನ್ನು ಗುಣಪಡಿಸಬಹುದು ಅಂತ ಅವರಿಟ್ಕೊಂಡಿದ್ದಾರೆ. ನಮ್ಮಲ್ಲಿಯೂ ಶಾಸ್ತ್ರ ಇದ್ದಿರಬೇಕು. ಹೇಗೆ ಹೇಳ್ತೀರಿ ಅಂದರೆ ನಾವು ಮರೆತಿದ್ದೇವೆ. ಎದ್ದ ಕೂಡಲೇ ನಮಗೇನು ಹೇಳ್ತಿದ್ರು ಪೂರ್ವಿಕರು, ಕೈಗಳನ್ನು ಮೊದಲು ಚೆನ್ನಾಗಿ ಉಜ್ಜಿಕೋ. ಕೈ ಉಜ್ಜಿದ್ರೆ ಏನಾಗುತ್ತೆ, ನರ್ವ್ಸ್ ರಿಲೀಸ್ ಆಗುತ್ತೆ, ಗಂಟು ಕಟ್ಟಿದ್ದೆಲ್ಲ ಬಿಡ್ತದೆ. ನನ್ನ ಮಗಳು ಹೇಳಿದ್ಲು, ಎಲ್ಲೋ ಆಕ್ಯುಪ್ರೆಷರ್ಗೆ ಹೋಗಿ ತುಂಬ ತಲೆನೋವು ಉಂಟಾಗಿದ್ದರೆ ಸ್ಟ್ರೈನ್ನಿಂದ, ಆಯಾಸದಿಂದ ಈ ಹೆಬ್ಬೆರಳು ಹಿಡಿದಂತೆ 3 ಬೆರಳನ್ನು ಒಂದು 10 ನಿಮಿಷ ಹೀಗಂತ ಇದ್ದರೆ ತಲೆನೋವು ಹೋಗ್ತದೆ. ಅವ್ರು ಮಾಡಿ ನೋಡಿದ್ಲು, ನಾನು ಮಾಡಿ ನೋಡಿದ್ದೇನೆ. ಅದು ಶೀತ ಗೀತ ವ್ಯಾತಿಯಿಂದ ಬಂದಿದ್ರೆ ಬೇರೆ ವಿಷಯ. ಯಾಕೆ ಹೇಳ್ತೇವೆ ಅಂದರೆ ಇದು ಒಂದು ಅಂಶ. ಹಾಗೆ ಕೈಯಲ್ಲಿರುವ ರೇಖೆಗಳು, ಕೆಲವು ಕಡೆ ಚಕ್ರ ಇರ್ತದೆ, ಕೆಲವು ಕಡೆ ಶಂಖಾಕೃತಿ ಇರ್ತದೆ, ಮತ್ತು ನವಗ್ರಹಗಳ ಸ್ಥಾನಗಳನ್ನು ಕೈಯಲ್ಲಿ ತೋರಿಸ್ತಾರೆ, ಕಾಲಲ್ಲಿ ತೋರಿಸ್ತಾರೆ. ಇದು ರೇಖಾಶಾಸ್ತ್ರ, ಸಾಮುದ್ರಿಕ. ಇವ್ರ ಕಾಲಲ್ಲಿ ಕ್ಷೇಮಚಕ್ರ ಇತ್ತು. ಅಂದರೆ ಅವರೆಲ್ಲಿ ಕಾಲಿಟ್ಟರೆ ಋಷ್ಯಶೃಂಗರು ಅಲ್ಲಿ ಮಳೆ ಚೆನ್ನಾಗಿ ಬರ್ತಿತ್ತು, ಬೆಳೆ ಚೆನ್ನಾಗಿ ಆಗ್ತಿತ್ತು. ಅದು ಅವರಿಗೆ ಗೊತ್ತಿರಲಿಲ್ಲ, ತಮ್ಮ ಕಾಲು ತಾವೇ ನೋಡ್ಕೊಳ್ತಿರ್ಲಿಲ್ಲ ಅವರು. ಇದನ್ನು ಹೇಳಿದ್ರು ಯಾರೋ ಅಂಗರಾಜನಿಗೆ, ಕ್ಷಾಮ ಬಂತಲ್ಲ ಅವ್ರನ್ನ ಕರೆಸಬೇಕು, ಕರೆಸಿ ತನ್ನ ಮಗಳನ್ನು ಕೊಡಬೇಕು. ಆದರೆ ವಿಭಂಡಕ ಮಹರ್ಷಿ ಪುರೋಹಿತ ಏನು ಮಾಡ್ತಿದ್ದ, ತಾನು ಹೊರಗಡೆ ಎಲ್ಲಾರು ಯಜ್ಞ, ಯಾಗ, ತಿಥಿ ಮತಿ ಮದುವೆ ಮಾಡಿಸೋಕೆ ಹೋಗೋ ಹಾಗಿದ್ರೆ ಮಗನನ್ನು ಆಶ್ರಮದ ಒಳಗಿಟ್ಟು ಬೀಗ ಹಾಕ್ಕೊಂಡು ಹೋಗ್ತಿದ್ದ. ಈ ಮಗುವಿಗೆ ಹೆಂಗಸು ಅನ್ನುವುದೇ ಒಂದು ವ್ಯಕ್ತಿ ಇದೆ ಜೀವನದಲ್ಲಿ, ಸ್ತ್ರೀ ಅಂತ ಒಂದು ವ್ಯಕ್ತಿ ಪರಿಚಯ ಇಲ್ಲ. ಅದಕ್ಕೋಸ್ಕರವಾಗಿ ಇವನನ್ನು ವಶೀಕರಣ ಮಾಡಿಕೊಳ್ಳುವುದಕ್ಕೆ ವೇಶ್ಯಾಸ್ತ್ರೀಯರನ್ನು, ಗಣಿಕೆಯರನ್ನು ನೌಕೆಗಳಲ್ಲಿ ಕಳುಹಿಸಿ ಅವರು ಅಲ್ಲಿಂದ ಬಂದು ವೇಷಭೂಷಣ ಮಾಡಿ ತೋಡ್ಕೊಂಡು ಪಟ್ಟಣದಲ್ಲಿ ಅವರು ತಯಾರು ಮಾಡಿದಂಥ ಹಣ್ಣು ಹಂಪಲ ಪಾನೀಯಗಳನ್ನೆಲ್ಲ ಕೊಟ್ಟು ಬುದ್ಧಿಯನ್ನೆಲ್ಲ ಪಳಗಿಸಿ ಉಪಾಯದಲ್ಲಿ ಕರ್ಕೊಂಡು ಹೋಗ್ತಾರೆ. ತಂದೆ ಆಶ್ರಮದಲ್ಲಿ ಇಲ್ಲದೆ ಇರುವಾಗ ಹುಡುಗನನ್ನು ಕಿಡ್ನ್ಯಾಪ್ ಮಾಡಿದ ಕಥೆ ಇದು. ನಾವು ಹುಡುಗಿ ಕಿಡ್ನ್ಯಾಪ್ ಮಾಡೋದು ಕೇಳಿದ್ದೇವೆ, ಹುಡುಗನನ್ನೇ ಕಿಡ್ನ್ಯಾಪ್ ಮಾಡಿದರು. ಇದು ರಾಮಾಯಣದ ಕಥೆ. ಋಷ್ಯಶೃಂಗರು ಅಂಗರಾಜ್ಯಕ್ಕೆ ಕಾಲಿಟ್ಟ ಒಡನೆಯೇ ಅಶೋಷ್ಯವಾದ ಮಳೆ, ಆಮೇಲೆ ಬೆಳೆಯಾಗಿ ಕನ್ಯೆಯನ್ನು ದಾನ ಮಾಡಿ ಅಲ್ಲೇ ಇಟ್ಕೊಳ್ಳೋ ಹೊತ್ತಿಗೆ ಕೋಪಾವಿಷ್ಟರಾಗಿ ವಿಭಂಡಕರು ಬಂದು ಕುಣಿದಾಡಬೇಕು ಅಂತ ನೋಡೋ ಹೊತ್ತಿಗೆ ಮಗ ಸಮೃದ್ಧಿಯಲ್ಲಿರುವುದನ್ನು ನೋಡಿ ಅವರೂ ಹರಿಸಿ ಆಶೀರ್ವಾದ ಮಾಡಿ ಹೋದರು. ಬೇಕಾದಾಗ ಬನ್ನಿ ಮಗನ ನೋಡ್ಕೊಂಡು ಹೋಗಿ ರಾಜ್ಯಕ್ಷೇಮ ಆಗಿರಲಿ ಅಂತ ಕೇಳಿದರು. ಇದು ಕಥೆ. ಋಷ್ಯಶೃಂಗರು ಬಂದರು. ಅಷ್ಟರಲ್ಲಿ ಈ ಯಜ್ಞಾಶ್ವಮೇಧ ಯಜ್ಞಕ್ಕೆ ಸಿದ್ಧ ಮಾಡಿದ್ದ ಕುದುರೆ ಪುನಃ ಪ್ರಾಪ್ತೆ ವಸಂತೇತು ಪೂರ್ಣ ಸಂವತ್ಸರೋ ಭವತ್. ಒಂದು ವಸಂತ ಋತುವಿನಲ್ಲಿ ಸಲಕ್ಷಣವಾದ ಕುದುರೆಯನ್ನು ದಿಗ್ದರ್ಶನಕ್ಕೆ ಬಿಟ್ಟಿದ್ದಾರೆ. ಆಗಿನ ಕಾಲದಲ್ಲಿ ಒಂದು ರಾಷ್ಟ್ರವನ್ನು ಒಗ್ಗೂಡಿಸಬೇಕಾದರೆ ಕುದುರೆಯನ್ನು ರಾಜ ಸಂಕೇತವನ್ನಾಗಿ ಬಿಡುತ್ತಿದ್ದರು. ಈಗ ಯಾವ್ಯಾಗಕ್ಕೂ ಅರ್ಥ ನಮಗೆ ಹೇಳೋರಿಲ್ಲ, ಕೇಳೋರಿಲ್ಲ. ಗೋವೆಂಬುದು ಬ್ರಾಹ್ಮಣ್ಯ ಸಂಕೇತ, ಅಶ್ವವೆಂಬುದು ರಾಜರ ಕ್ಷತ್ರಿಯ ಶಕ್ತಿಯ ಸಂಕೇತ. ಆ ಕುದುರೆ ಹಣೆ ಮೇಲೆ ಪಟ್ಟಿ ಬರೆದು ಇಂಥ ದೊರೆಗೆ ಸೇರಿದ್ದು, ಯಾರು ಇದನ್ನು ತಡೀತಾರೆ ಅವರು ಈ ಕುದುರೆ ಬೆಂಗಾವಲು ಸೈನ್ಯ ಜೊತೆ ಯುದ್ಧ ಮಾಡತಕ್ಕದ್ದು. ಒಪ್ಪಿಕೊಂಡವರು ಕಪ್ಪ ಕಾಣಿಕೆ ಕೊಟ್ಟು ಈ ದೊರೆ ಅಧೀನದಲ್ಲಿರುವುದು ಒಪ್ಪಬೇಕು ಅಂತ ಬರೆಸಿ ಕಳಿಸ್ತಿದ್ರು. ಆ ಕುದುರೆ ಮನಸ್ಸಿಗೆ ಬಂದ ದಿಕ್ಕಿನಲ್ಲಿ ಹೋಗ್ತಾ ಇತ್ತು, ಸೈನ್ಯ ಅದನ್ನು ಬೆನ್ನಟ್ಕೊಂಡು ಹೋಗಬೇಕು. ಹೀಗಾಗಿ ದಶರಥನಿಗೆ ಪ್ರತಿ ಹೇಳಲಾರದೆ ಭೂಮಂಡಲದ ದೊರೆಗಳೆಲ್ಲರೂ ಕಪ್ಪ ಕಾಣಿಕೆ ಕೊಟ್ಟು ಅದಕ್ಕೆ ವಶವಾಗುವುದಕ್ಕೂ ಒಪ್ಪಿದ್ರು. ಆ ಕುದುರೆ ಅತ್ಯಂತ ಯಶಸ್ವಿಯಾಗಿ 1 ವರ್ಷ ಮುಗಿದು ವಸಂತ ಋತುವಿನಲ್ಲಿ ಬಂದು ಬಿಡಿತು. ಆ ಇಡೀ ವರ್ಷ ದಶರಥ ಅಪ್ಪಣೆ ಮಾಡಿದ್ದ ತನ್ನ ಮಂತ್ರಿಗಳಿಗೆ, ಈ ಯಜ್ಞ ಪೂರ್ತಿಯಾಗೋ ತನಕ 1 ವರ್ಷ ನಮ್ಮ ಆಸ್ಥಾನಕ್ಕೆ ಎಲ್ಲೆಲ್ಲಿಂದ ಜನ ಬರ್ತಾರೆ, ಯಾವ ಜಾತಿಯವರು ಬರ್ತಾರೆ, ಎಲ್ಲರಿಗೂ ಅನ್ನಸಂತರ್ಪಣೆ ಆಗಬೇಕು. ಬ್ರಾಹ್ಮಣರು ಬಂದರೆ ಅವರಿಗೆ ಉಚಿತವಾದ ರೀತಿ, ಕ್ಷತ್ರಿಯರು ಬಂದರೆ ಅವ್ರಿಗೆ ಉಚಿತವಾದ ಬಿಡಾರಗಳು, ವೈಶ್ಯರು ಬಂದರೆ ಅವ್ರಿಗೆ ರೀತಿ, ಶೂದ್ರಾದಿಗಳು ಅದ್ರ ಬೇರೆ ಬೇರೆ ಜಾತಿಯವರು, ಕುಂಬಾರರು, ಬಡಗಿಗಳು, ಕಮ್ಮಾರರು,
ಯಜ್ಞಕ್ಕೆ ಎಷ್ಟು ರೀತಿಯಲ್ಲಿ ಉಪಯೋಗ ಮಾಡ್ತಕ್ಕವರು ಮತ್ತು ದೊರೆಯಲು ಅಭಿಮಾನವಿದ್ದವರು ಯಾರ್ಯಾರು ಬಂದರೂ ಅವರೆಲ್ಲರಿಗೂ ದೀಯತಾಮನ್ನಂ ಅನ್ನದಾನ ಮಾಡಬೇಕು. ದಾತವ್ಯಂ ಅನ್ನಂ ವಿಧಿವತ್ ಸತ್ಕೃತ್ಯ ನತು ಲೀಲಯ. ಹುಡುಗಾಟಕ್ಕೋಸ್ಕರ ಅನ್ನದಾನ ಮಾಡಬಾರದು ಅಂದರು. ನತು ಲೀಲಯ ಹಾಗಂದ್ರೆ ಏನರ್ಥ? ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ. ಒಂದು ಮದುವೆ ನಿಮ್ಮ ಮನೆಯಲ್ಲಿ ನಡೆಯುತ್ತೆ, 1000 ಜನ ಕೂತಿರ್ತಾರೆ. ಅನ್ನ ಬಡಿಸುವಾಗ ಎಲ್ಲರಿಗೂ ಒಂದೇ ಪ್ರಮಾಣ ರೇಷನ್ ಹಾಗೆ ಬಡಿಸಿಬಿಟ್ರೆ ಸ್ವಲ್ಪ ಸಕ್ಕರೆ ರೋಗ ಇರೋರು ಕೂತಿರ್ತಾರೆ. ಇಷ್ಟು ದಪ್ಪ ಅನ್ನ ಉಂಡೆ ಹಾಕಿದರೆ ನನಗೇನು ಭೂತ ಬಿಡ್ತಿದೆ ಅಂತ ತಿಳ್ಕೊಂಡ್ರಿ ಕೋಪ ಮಾಡಿಕೊಂಡು ಎದ್ದು ಹೋಗಿಬಿಡ್ತಾರೆ ಅವರು. ಅವರವರಿಗೆ ತಕ್ಕಂತೆ ಬಡಿಸಬೇಕು. ಸಣ್ಣ ಹುಡುಗರಿಗೆ ಸ್ವಲ್ಪ ಬಡಿಸ್ಬೇಕು, ದೊಡ್ಡವರು ಸರಿಯಾಗಿ ಬಡಿಸ್ಬೇಕು. ಯಾರು ಬೇಡ ಅಂತಾರೆ ಅವ್ರಿಗೆ ಬಿಟ್ಬಿಡ್ಬೇಕು. ಎಲ್ಲರಿಗೂ ಒಂದೇ ಲಾಡು ಬಡಿಸಿ ಅಂತ ಹೇಳಿದ್ದಾರೆ ಹಾಕ್ತಾ ಎಲ್ಲ ಏಕೋ ವಿಷ್ಣು ಮಹದ್ಭೂತಂ ಸೇರಿಸಿಬಿಡ್ತಾರೆ, ಹೆಂಚಲು ಸೇರಿಸಿ. ಹಾಗೆ ಮಾಡೋದಲ್ಲ. ಅಡುಗೆ ಮಾಡೋದು ದೊಡ್ಡದಲ್ಲ, ಬಡಿಸೋದು ಭಾಳ ದೊಡ್ಡದು. ಆ ರೀತಿಯಾಗಿ ಕೊಡಬೇಕು. ಸರ್ವೇ ವರ್ಣ ಯಥಾ ಪೂಜಾಂ ಪ್ರಾಪ್ನುವಂತೆ ಸುಸತ್ಕೃತಾ. ನೋಡಿ, ಜಾತಿ ಭೇದ ಮಾಡಲಿಲ್ಲ ದಶರಥ. ಇನ್ನೊಂದು ಎಚ್ಚರಿಕೆ ಹೇಳ್ತಾನೆ, ನಮ್ಮ ಯಜ್ಞದಲ್ಲಿ ತಪ್ಪನ್ನೇ ಹುಡುಕುವ ದುರ್ಬ್ರಾಹ್ಮಣರು ಬರ್ತಾರೆ, ಅವ್ರಿಗೆ ಅವಕಾಶ ಕೊಡಬಾರದು. ಛಿದ್ರಂ ಹಿಮೃಗ ಯಂತೇತ್ರ ವಿದ್ವಾಂಸೋ ಬ್ರಹ್ಮರಾಕ್ಷಸಾಹ. ರಾವಣನ ಕಡೆಯವರು ವಿದ್ವಾಂಸರು, ಶಾಸ್ತ್ರ ಗೊತ್ತಿದೆ. ಯಾತಕ್ಕೆ ಗೊತ್ತಿದೆ? ಇನ್ನೊಬ್ಬರು ಮಾಡುವುದಲ್ಲಿ ತಪ್ಪು ಹುಡುಕೋದಕ್ಕೆ ಎಷ್ಟು ಬೇಕೋ ಅಷ್ಟು ಗೊತ್ತಿದೆ. ಸ್ವಯಮಾಚರಣೆಗೆ ಗೊತ್ತಿಲ್ಲ. ಯಾರಿಗೆ ಯಾಜನೆ ಮಾಡಿಸಬೇಕು ಅದು ಬಿಟ್ಟು ಸಿಕ್ಕಿದವರಿಗೆಲ್ಲ ಹೀಗೆ ಮಾಡಿಸುವುದು, ಎಲ್ಲಿ ದಾನ ಸ್ವೀಕಾರ ಮಾಡಬಾರದು ಅದನ್ನು ಮಾಡುವುದು. ಇಂಥ ದುರ್ವೃತ್ತಿಗಳಲ್ಲಿದ್ದವರಿಗೆ ದುರ್ಬ್ರಾಹ್ಮಣರು ಮಾತ್ರವಲ್ಲ, ಬ್ರಹ್ಮ ರಾಕ್ಷಸರು ಅಂತ ಕರೀತಿದ್ರು. ಇದರ ಬಗೆಗೆ ದೊಡ್ಡದಾಗಿ ಹೇಳೋದಿದೆ. ಎಲ್ಲಿ? ಸುಂದರಕಾಂಡ ಯುದ್ಧಕಾಂಡದಲ್ಲಿ ಸ್ವಯಂ ರಾವಣನೇ ದುರ್ಬ್ರಾಹ್ಮಣ ಇದ್ದ, ಬ್ರಹ್ಮರಾಕ್ಷಸ ಇದ್ದ. ವಿಶ್ರವಸನ ಮಗ ಪುಲಸ್ತ ಬ್ರಹ್ಮನ ವಂಶ, ಬ್ರಹ್ಮನ ಸಾಕ್ಷಾತ್ ವಂಶ. ಅದಕ್ಕಿಂತ ಬ್ರಾಹ್ಮಣ್ಯ ಬೇಕೆ? ಅವನಿಗಿದ್ದಷ್ಟು ಬ್ರಾಹ್ಮಣ್ಯ ಜಾತಿ ನಮಗಿಲ್ಲ. ಆದರೆ ಬ್ರಾಹ್ಮಣ್ಯದ ನಿರ್ನಾಮಕ್ಕೆ ಕಂಕಣ ತೊಟ್ಟಿದ್ದ. ಋಷಿಗಳಿರಬಾರ್ದು, ಯಜ್ಞ ಇರಬಾರ್ದು, ಋಷಿಪತ್ನಿಯರಿರಬಾರ್ದು, ಧರ್ಮ ಅನ್ನಬಾರ್ದು, ಸತ್ಯ ಅನ್ನಬಾರ್ದು, ವೃತ ಅಂತ ಹೇಳಬಾರ್ದು. ಅದಕ್ಕಾಗಿ ಮಾಡಬಾರ್ದು ಕೆಲಸಗಳನ್ನೆಲ್ಲ ಮಾಡ್ತಿದ್ದ. ಅನೇಕ ಬ್ರಾಹ್ಮಣರನ್ನು ರಾಕ್ಷಸ ದೀಕ್ಷೆ ಕೊಟ್ಟು ತನ್ನ ವಶಕ್ಕೆ ತಳ್ಕೊಂಡಿದ್ದ. ಕಮ್ಯುನಿಸ್ಟ್ ಮಾಡುವ ರೀತಿಯಲ್ಲಿ. ಕಮ್ಯುನಿಸ್ಟ್ಗೆ ಬ್ರಹ್ಮರಾಕ್ಷಸರು ಅಂತ ಹೆಸರು. ಎಲ್ಲ ಬ್ರಾಹ್ಮಣರೇ. ಬಂಗಾಳದ ಭಟ್ಟಾಚಾರ್ಯ ಅಂತ ಹೆಸರಿಟ್ಕೊಂಡಿದ್ದ, ಪಕ್ಕ ಕಮ್ಯುನಿಸ್ಟ್ ಅವನು. EMS ನಂಬೂದ್ರಿಪ ಶಂಕರಾಚಾರ್ಯ ಅವನು ಬ್ರಾಹ್ಮಣ. ಉಪನಯನಾದ ಹೊಸದರಲ್ಲಿ ಯಜ್ಞೋಪವೀತವನ್ನು ಸುಟ್ಟು ಹಾಕಿದ್ದನ್ನು ಲಕೋಟೆಯಲ್ಲಿಟ್ಟು ಅಪ್ಪ ಅಮ್ಮನಿಗೆ ರವಾನೆ ಮಾಡಿದ್ದಂತೆ ಅವನು. EMS ನಂಬೂದ್ರಿಪ. ಅದು ಅವ್ರ ಕಥೆ ಕೇಳ್ತೇವೆ ಇದೆಲ್ಲ. ಇವರಲ್ವೇ ನೋಡಿ ಬ್ರಹ್ಮರಾಕ್ಷಸರು. ಛಿದ್ರಂ ಹಿಮೃಗಯಂತೆ ಹತ್ರ ದೋಷ ಹುಡುಕ್ತಾರೆ ಇವರು. ಹನುಮಂತ ನೋಡ್ತಾನೆ, ಅಶೋಕವನದಲ್ಲಿ ಮೇಲೆ ಕೂತಿದ್ದಾನೆ, ಕೆಳಗೆ ಸೀತಾದೇವಿ, ದುಷ್ಟ ರಾಕ್ಷಸಿಯರು. ದೂರದಲ್ಲಿ ವೇದ ಕೇಳಿಸ್ತು. ಈ ಊರಲ್ಲಿ ಯಾರಪ್ಪ ವೇದ ಹೇಳೋರು ಅಂತ ನೋಡಿದ್ರೆ ಅವನು ವೇದ ಬಲ್ಲವನು. ಒಂದು ಅಕ್ಷರ ತಪ್ಪು ಹೇಳ್ತಾರೆ, ಉಚ್ಚಾರಣೆ ತಪ್ಪಿದೆ ಅಂದರೆ ಷಡಂಗ ವೇದ ವಿದುಷಾಂ ಕರ್ತುಪ್ರವರಯಾಜನಾಂ ಶುಶ್ರಾವ ಬ್ರಹ್ಮಘೋಷಾಂಶ ವಿರಾತ್ರೆ ಬ್ರಹ್ಮರಕ್ಷಸಾಂ. ಆಂಜನೇಯನ ಕಣ್ಣಿಗೆ ಬಿದ್ದರು. ಮಾಡ್ತೇನೆ ಅಂತ ಮುಂದಕ್ಕೆ ಮಾಡಿದ ಬೇರೆ ಕೆಲಸ. ಅದಕ್ಕೆ ಹೇಳ್ತೇವೆ ಅಂದರೆ ಅಯೋಧ್ಯೆಯನ್ನು ಗೆಲ್ಲುವುದಕ್ಕೆ ದಾರಿ ಇಲ್ಲದೆ ದುರ್ಬ್ರಾಹ್ಮಣರನ್ನು ಉಪಯೋಗ ಮಾಡ್ತಿದ್ದ ರಾವಣ. ತಾಟಿಕೆಗೆ ಮಾರೀಚನಿಗೆ ಬಗಲಿಲ್ಲ ಅಯೋಧ್ಯೆ. ಅಂಥವ್ರು ಯಾರು ಬಂದು ಈ ಯಜ್ಞದಲ್ಲಿ ದೋಷಗೀಷ ಹುಡುಕಿಯಾರು, ಒಂದೂ ದೋಷ ಸಿಕ್ಕಿರಬಾರದು, ಆ ರೀತಿ ಮಾಡಿ ಎಂಬುದಾಗಿ ಅವನು ಯಾಗವನ್ನು ಪೂರ್ತಿ ಮಾಡಿದ. ಪೂರ್ವ ಸಂಬಂಧಿ ಅಶ್ವಪತಿ ಕೇಕೈದ ದೊರೆಯನ್ನು, ಜನಕರಾಜನನ್ನು, ಪೂರ್ವ ಸಂಬಂಧಿನ ಇನ್ನೇನೋ ಸಂಬಂಧ ಇತ್ತು ಅಂತ ಕಾಣುತ್ತೆ, ಅವರೆಲ್ಲರನ್ನು ಕರೆಸಿದ್ದಾನೆ. ಆ ಯಜ್ಞ ಪೂರ್ತಿ ಆಗ್ತಾ ಬಂತು. ಆಗ ಮೇಧಾವಿ ಆಗಿರ್ತಕ್ಕಂಥ ಋಷ್ಯಶೃಂಗರು ದೊರೆಯನ್ನು ಕರೆದರು. ಇನ್ನೇನಿನ ಯಜ್ಞ ಪೂರ್ತಿ ಆಗ್ತಾ ಇದೆ, ಅಶ್ವಮೇಧ ಏನೂ ಬಾಕಿ ಇಲ್ಲ. ಇಷ್ಟಿಂತೆ ಕರಿಷ್ಯಾಮಿ ಪುತ್ರೀಯಾಂ ಪುತ್ರ ಕಾರಣಾತ್ ಅಥರ್ವಶಿರಸಿ ಪ್ರೋಕ್ತೈ ಮಂತ್ರೈ ಸಿದ್ಧಾಂ ವಿಧಾನತಃ. ಇದು ಅಥರ್ವ ವೇದದಲ್ಲಿ ಹೇಳಿದ್ದು. ಮಕ್ಕಳಿಲ್ಲದೆ ಇದ್ದವರಿಗೆ ಮಕ್ಕಳನ್ನು ಉಂಟು ಮಾಡುವುದಕ್ಕೆ ಹೇಳಿದ್ಯಾಗ. ಇದು ಈ ವಿಹಿತವಾದದ್ದಲ್ಲ. ಒಂದು ದೃಷ್ಟಿಯಲ್ಲಿ ನಿಷಿದ್ಧವಂತೂ ಅಲ್ಲ, ಆದರೆ ವಿಹಿತವೂ ಅಲ್ಲ. ಶಾಸ್ತ್ರಕರ್ಮಗಳಲ್ಲಿ ಆಪ್ಷನ್ ಅಂತ ಕೆಲವು ಹೇಳಿರ್ತಾರೆ, ಕೆಲವು ನಿತ್ಯ ಅಂತ ಹೇಳ್ತಾರೆ, ಕೆಲವು ನೈಮಿತ್ತಿಕ ಅಂತ ಹೇಳ್ತಾರೆ. ತುಂಬ ಐಶ್ವರ್ಯವಂತ ಧಾರ್ಮಿಕ, ಮಕ್ಕಳಿರಲಿಲ್ಲ, ಮಾಡಿಕೊಳ್ಳಿ, ಆಯಿತು, ಅಷ್ಟೇ. ಒಂದು ದೃಷ್ಟಿಯಲ್ಲಿ ಇದು ಬಲಾತ್ಕಾರ, ಆಭಿಚಾರಿಕ ವ್ಯತ್ಯಾಸವಿಲ್ಲ. ಆದರೆ ಒಳ್ಳೆಯ ಕೆಲಸ ಮಾಡ್ತೇವೆ ಅಂತ ಯೋಚನೆ ಮಾಡಿ ಅವರು ಮಾಡಬೇಕು. ಅಷ್ಟರಲ್ಲಿ
ಸಕಲ ದೇವತೆಗಳು ದಶರಥನ ಯಜ್ಞಭೂಮಿಯಲ್ಲಿ ಉತ್ತರ ವೇದಿಯಲ್ಲಿ ಬಂದು ಸೇರಿದರು. ಇವತ್ತು ಹೋಮ ಮಾಡುವಾಗ ಯಜ್ಞ ಮಾಡುವಾಗ ನಾವು ಕೂಡ ಈ ಪ್ರಣೀತಿ ಪಾತ್ರ ಅಂತ ಒಂದಿಡ್ತೇವೆ. ತಮ್ಮಲ್ಲಿ ಉಂಟಲ್ಲ, ಪ್ರಣೀತಿ ಪಾತ್ರೆಯಲ್ಲಿ ದೇವತೆಗಳನ್ನೆಲ್ಲ ಕರೆದು ಉತ್ತರ ಭಾಗದಲ್ಲಿ ಅದನ್ನು ದರ್ಭೈರಾಚ್ಛಾದ್ಯ ಅದನ್ನೆಲ್ಲ ಮುಚ್ಚಿ ಅದೆಲ್ಲ ಮುಗಿದ ನಂತರ ಪ್ರಾಚ್ಯಾಂ ದಕ್ಷಿಣಾಯಾಮ್ ಪ್ರತೀಚಾಂ ಮಾಡಿ ಪ್ರೋಕ್ಷಣೆ ಮಾಡಿಕೊಳ್ಳುವುದು ದೇವತಾ ವಿಸರ್ಜನ. ಸಾಕ್ಷಾತ್ ದೇವತೆಗಳು ಬಂದಿದ್ದಾರೆ ಅಂತ ಭಾವನೆ. ದಶರಥನ ಅಶ್ವಮೇಧ ಮಂಟಪ ಬಂಗಾರದಲ್ಲಿ ಕಟ್ಟಿದ್ದಾರೆ. ಆ ಉತ್ತರ ವೇದಿಕೆಯಲ್ಲಿ ದರ್ಬೆ ಹಾಸಿದ್ದಾರೆ. ಸಾಕ್ಷಾತ್ ದೇವತೆಗಳೇ ಬಂದು ಕೂತಿದ್ದಾರೆ. ಕೈಯನ್ನು ಒಡ್ಡಿ ಸ್ವೀಕಾರ ಮಾಡಬೇಕು ಹವಿಸ್ಸನ್ನ ಎಂಬುದಾಗಿ ಅವರವರಲ್ಲಿ ಮಾತು ಉಂಟಾಯಿತು. ದೇವತೆಗಳು ಸುಮ್ಮನೆ ಕೂತ್ಕೊಳ್ಳೋರಲ್ಲ, ಮಕ್ಕಳ ಹಾಗೆ ಬಂದರೆ ಗುಜು ಮಾತಾಯಿತು. ನಮಗೂ ಕಂಟಕ ಆಗಿದ್ದಾನೆ ರಾವಣ. ಹೇಗಿದ್ರು ಈ ದಶರಥನಿಗೂ ಮಕ್ಕಳಿಲ್ಲ, ಇವನಲ್ಲಿಯೇ ಭಗವಂತ ಪುತ್ರರೂಪವನ್ನು ಧರಿಸಿದರೆ ಲೋಕಕ್ಕೆ ಎಷ್ಟು ಕ್ಷೇಮ ಎಂಬುದಾಗಿ ಅವರಲ್ಲಿ ಭಾವನೆ ಉಂಟಾಯಿತು. ಹಂತಾಯಂ ವಿದಿತಸ್ತಸ್ಯ ವಧೋಪಾಯೋ ದುರಾತ್ಮನಃ. ರಾವಣ ವಧೆಗೆ ಉಪಾಯ ಹೊಳೆಯಿತು ಅಂದರು ದೇವತೆಗಳು. ಏನು ಮಾಡಬೇಕು? ಈ ದಶರಥನ ಪುತ್ರನಾಗಿ ಬಂದರೆ ಎಷ್ಟು ಚೆನ್ನ ಅಂತ ಇವರು ತಮ್ಮಲ್ಲಿ ಮಾತಾಡ್ಕೊಳ್ತಿದ್ದಾರೆ. ಭಗವಂತನೂ ಬಂದಿದ್ದ ಶ್ರೀಮನ್ನಾರಾಯಣ ಆ ಜಾಗದಲ್ಲಿ. ಅವನು ಬರದೇ ಯಜ್ಞ ಪೂರ್ತಿ ಆಗೋದಿಲ್ಲ. ಯಜ್ಞೋ ವೈ ವಿಷ್ಣು ಸರ್ವಂ, ಕೊನೆಯಲ್ಲಿ ಸರ್ವಂ ಶ್ರೀ ವಿಷ್ಣವೇ ಸ್ವಾಹ ಆಗಲೇಬೇಕು. ಉಳಿದಿದ್ದು ಹವ್ಯಸ್ ಏನಿದ್ರು ಸರ್ವಂ ಶ್ರೀ ವಿಷ್ಣವೇ ಸ್ವಾಹ, ಯಜ್ಞರೂಪಿ ಅವನು. ಅಧಿಯಜ್ಞೋಹಮೇ ಮಾತ್ರ ದೇಹೇ ದೇಹಭೃತಾಮರ ಗೀತೆಯಲ್ಲಿ ಹೇಳ್ಕೊಂಡಿದ್ದಾನೆ ಭಗವಂತ. ಅವನನ್ನು ಇವರಿನ್ನೂ ಪ್ರಾರ್ಥನೆ ಮಾಡಿಯೇ ಇಲ್ಲ. ಏತಸ್ಮಿನ್ನಂತರೇ ವಿಷ್ಣು ಉಪಯಾತೋ ಮಹಾದ್ಯುತಿ ಶಂಖಚಕ್ರಗದಾಪಾಣಿ ಪೀತವಾಸ ಜಗತ್ಪತಿ. ಮಹಾವಾಕ್ಯ ತಾನೇ ಬಂದುಬಿಟ್ಟ ಆ ಜಾಗದಲ್ಲಿ. ಏತಸ್ಮಿನ್ನಂತರೆ ಅಷ್ಟರೊಳಗೆ ಎಂದರು. ಎಷ್ಟರೊಳಗೆ? ದೇವತೆಗಳು ಮಾತನಾಡಿಕೊಂಡು ನಿರ್ಣಯ ಮಾಡಿ ಪ್ರಾರ್ಥನೆ ಮಾಡುವಷ್ಟರೊಳಗೆ ಎಂದರು. ಪ್ರಾರ್ಥನೆ ಮಾಡಿದ ಮೇಲೆ ಬಂದಿದ್ದರೆ ಕೀರ್ತಿ ದೇವತೆಗಳು ಹೋಗ್ತಿತ್ತು. ಅಪ್ರಾರ್ಥಿತವಾಗಿ ಬಂದನಾದ್ದರಿಂದ ಅವನ ಕೀರ್ತಿ ಹೆಚ್ಚಾಯಿತು. ಇದಕ್ಕೆ ಸಂಬಂಧಪಟ್ಟ ಈ ನಕ್ಷತ್ರೇಷ್ಠಿಯ ಮಂತ್ರಗಳನ್ನು ನಾಳೆ ಹೇಳ್ತೇನೆ. ವಿಷ್ಣುರ್ವಾ ಅಕಾಮಯತ ನಮ ಪಾಪಿ ಕೀರ್ತಿರಾಗಚ್ಛೇದಿತಿ ಮಂತ್ರ. ನನ್ನನ್ನು ಯಾರೂ ದೂಷಿಸಿರಬಾರದು. ಪ್ರಾರ್ಥನೆ ಮಾಡಿದ ಮೇಲೆ ಬಂದ, ಕೈ ಕೊಟ್ಟ, ನನಗೆ ಯಾರೂ ದೂಷಣೆ ಮಾಡಿರಬಾರ್ದು ಅಂತ ಹೇಳಿ ತಾನೇ ಯಜ್ಞಪುಷವಾಗಿ ತಾನೇ ಯಜಮಾನನಾಗಿ ಒಂದು ಶ್ರೇಷ್ಠ ನಕ್ಷತ್ರದಲ್ಲಿ ತನ್ನನ್ನು ತಾನೇ ಅರ್ಪಿಸಿಕೊಂಡ. ಅವನಿಗೆ ಅದರಿಂದ ಪುಣ್ಯಕೀರ್ತಿ ಉಂಟಾಯಿತು. ಶ್ರವಸ್ಸು ಕೀರ್ತಿ ತಂದುಕೊಟ್ಟ ನಕ್ಷತ್ರ, ಅದಕ್ಕೆ ಶ್ರವಣ ಅಂತ ಹೆಸರಾಯಿತು ಅಂತ ವರ್ಣನೆ ಮಾಡ್ತಾರೆ ವೇದದಲ್ಲಿ. ಅಂತಹ ಸ್ವಾಮಿ ತಾನೇ ಯಜ್ಞಭೂಮಿಗೆ ಬಂದ. ಆಗ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದರು, ಹೇಗಿದ್ರು ಬಂದಿದ್ದೀಯೇ, ರಾವಣನ ಮದುವೆ ಆಗಬೇಕು, ನಮ್ಮನ್ನೆಲ್ಲ ಕಟ್ಟಿ ಹಾಕಿಬಿಟ್ಟಿದ್ದಾನೆ ಅಂತ ವರ್ಣನೆ ಮಾಡುವಾಗ ಅಭಯವನ್ನು ಕೊಟ್ಟ ಭಗವಂತ. ಅಷ್ಟರಲ್ಲಿ ಪೂರ್ಣಾಹುತಿ ಆಗ್ತಾ ಬಂತು. ಭಗವಂತ ಚಿಂತನೆ ಮಾಡಿದ. ಪಿತರಂ ರೋಚಯಾಮಾಸ ತದಾ ದಶರಥನ್ ನೃಪಂ ರೋಚಯಾಮಾಸ. ರಾಮಾವತಾರದಲ್ಲಿ ಆಗಲೇ ಹೇಳಿದೆ ನೆನ್ನೆಯೋ ಮೊನ್ನೆಯೋ, ಇದು ನರನಾಟಕ. ಉದ್ದಕ್ಕೂ ನರ 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 ಶಬ್ದ ಇದೆ ಅಂತ. ಅದರ ಪರೋಕ್ಷವಾಗಿ ಎಷ್ಟು ಕಡೆಯಲ್ಲಿ ಸೂಚನೆ ಕೊಡ್ತಾರೆ. ಇವನು ರಾಮಚಂದ್ರ ಸ್ವಾಮಿ ದಶರಥನೇ ತನ್ನ ತಂದೆಯಾಗಬೇಕು ಅಂತ ಇಷ್ಟಪಟ್ಟು ತಂದೆಯನ್ನಾಗಿ ಆರಿಸಿಕೊಂಡ ಅಂತಿದೆ. ಇದು ಮನುಷ್ಯರು ಮಾಡೋ ಕೆಲಸನೇ ನೋಡಿ. ಇಂಥವರೇ ತಂದೆ ಆಗಬೇಕು ತಾಯಿ ಆಗಬೇಕು ಅಂತ ಆರಿಸಿಕೊಂಡು ಹುಟ್ಟುವ ಭಾಗ್ಯ ನಮಗಿಲ್ಲ, ನಿಮಗಿಲ್ಲ. ಅಥವಾ ಇಂಥದೇ ಮಕ್ಕಳು ನಮಗಾಗಬೇಕು ಅಂತ ಆರಿಸಿಕೊಳ್ಳೋ ಭಾಗ್ಯ ಅವರಿಗಾದರೂ ಇದೆಯೋ? ಅವರಿಗೂ ಇಲ್ಲ. ಇದು ಕರ್ಮಧರ್ಮ ಸಂಯೋಗದಿಂದ ಯಾರೋ ತಂದೆ, ಯಾರೋ ತಾಯಿ, ಯಾರೋ ಮಗು. ಇದು ಕರ್ಮಲೋಕದ ಪ್ರವಾಹ. ಕರ್ಮಾತೀತನಾದ ಭಗವಂತ ಹೇಳ್ತಾರೆ ತಮಾಷೆಯಲ್ಲಿ, ಭಗವಂತನಿಗೆ ಎರಡು ಕೊರತೆ ಅಂತೆ. ಒಂದು ಸಮರಿಲ್ಲ, ಅಧಿಕರಿಲ್ಲ ಅನ್ನೋ ಕೊರತೆ, ಸಮಾಭ್ಯಧಿಕ ದರಿದ್ರತ್ವ. ಎರಡನೇದು ಮಾತಾಪಿತೃಗಳಿಲ್ಲ ಅನ್ನೋ ಕೊರತೆ. ಅದು ಭಗವಂತನಿಗೆ ತಾಯಿ ತಂದೆ. ಅವನೆಷ್ಟು ಹಳಬ, ಅವನು ಪುರಾಣ ಪುರುಷ ಅಂದರು. ಎಷ್ಟು ಹಳಬನೋ ಅಷ್ಟು ಹೊಸಬನಾಗಿಯೂ ಇದ್ದಾನೆ. ಆದ್ದರಿಂದಲೇ ಸ್ವಾಮಿಗೆ ಆ ಕೊರತೆ ತೀರಿಸಿಕೊಳ್ಳುವುದಕ್ಕೆ ಅವತಾರಗಳಲ್ಲಿ ಯೋಗ್ಯರಾದ ವ್ಯಕ್ತಿಗಳನ್ನು ತಂದೆ ತಾಯಿ ಅಂತ ಆರಿಸಿಕೊಳ್ತಾನೆ ಅಂತ ಒಂದು ಕ್ರಮದಲ್ಲಿ ಹೇಳ್ತಾರೆ. ದಶರಥನಿಗಿಂತ ಉತ್ತಮ ತಂದೆ ಆಗಿನ ಕಾಲದಲ್ಲಿ ರಾಮಚಂದ್ರನಿಗೆ ದೊರೆಯುವುದು ಅಶಕ್ಯವಾಗಿತ್ತು. ಆದ್ದರಿಂದ ಪಿತರಂ ರೋಚಯಾಮಾಸ ತದಾ ದಶರಥನ್ ನೃಪಂ. ಈ ಕಡೆಯಲ್ಲಿ ಪೂರ್ಣಾಹುತಿ ಆಯಿತು. ಯಜ್ಞದಲ್ಲಿ ಮಧ್ಯದಲ್ಲಿ ಪ್ರಾಜಾಪತ್ಯ ಪುರುಷ
ಸಂತಾನಕ್ಕೆ ಕಾರಕವಾದಂತಹ ಒಂದು ವಿಶೇಷ ದೇವತೆ ಅಗ್ನಿ ಅಂತ ಹೇಳ್ತಾರೆ, ಅಗ್ನಿ ಪುರುಷ ಅಂತಾರೆ. ಏನು ಬಾಧಕವಿಲ್ಲ. ರಾಜಾಪತ್ಯ ಪುರುಷ ಅಂದರೆ ಯಾವ ದೇವತೆ ಅಂತ ಕೇಳ್ತಾರೆ. ಸಂತಾನವನ್ನು ಅನುಗ್ರಹ ಮಾಡತಕ್ಕಂಥ ಒಂದು ದೇವತಾ ವಿಶೇಷ ಅಷ್ಟೇ ಹೇಳೋಣ. ಅವನು ಬಣ್ಣವನ್ನು ವರ್ಣನೆ ಮಾಡ್ತಾರೆ. ತಥೋ ಯಜಮಾನಸ್ಯ ಪಾವಕಾತ್ ಅತುಲಪ್ರಭಂ ಪ್ರಾದುರ್ಭೂತಂ ಮಹದ್ಭೂತಂ ಮಹಾವೀರ್ಯಂ ಮಹಾಬಲಂ ಕೃಷ್ಣಂ ರಕ್ತಾಂಬರಧರಂ ರಕ್ತಾಸ್ಯಂ ದುಂದುಭಿಸ್ವನಂ. ಇವು ವರ್ಣ, ಅವನು ಹುಟ್ಟಿದ ಬಟ್ಟೆ ಗಿಟ್ಟೆ ಅದೆಲ್ಲ ವರ್ಣನೆ ಮಾಡ್ತಾರೆ. ಆ ಪುರುಷ ಮೇಲಕ್ಕೆ ಎದ್ದು ಬಹಳ ದೊಡ್ಡದಾದ ಒಂದು ಪಾತ್ರೆಯಲ್ಲಿ, ಬಂಗಾರದ ಪಾತ್ರೆ, ಇವ್ರು ಮರ್ಮ ಹೇಗಿಟ್ಟಿದ್ದಾರೆ ನೋಡಿ, ಗಮನಿಸಿರ್ಬೇಕು ತಾವು. ತಪ್ತ ಜಾಂಬೂನದ ಮಯೀಂ, ತಪ್ತ ಜಾಂಬೂನದ ಪುಟಕ್ಕೆ ಹಾಕಿದ, ಬೆಂಕಿಯಲ್ಲಿ ಹಾಕಿ ಸುಟ್ಟು ತೆಗೆದರೆ ಬಂಗಾರ ಹೇಗೆ ಥಳ 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 ಮಿರುಗುತ್ತದೆಯೋ, ತಪ್ತ ಜಾಂಬೂನದ ಮಯೀಂ ರಾಜತಾಂತ ಪರಿಚ್ಛದಾಂ, ಬೆಳ್ಳಿ ಮುಚ್ಚಳ ಇತ್ತು ಅಂದರು. ಇಲ್ಲಿ ಎಲ್ಲ ಬಂಗಾರದ ಪಾತ್ರೆಯಲ್ಲಿ ಪಾಯಸ ತಂದಂತಹ ಯಜ್ಞ ಪುರುಷನಿಗೆ ಒಂದು ಬಂಗಾರದ ಮುಚ್ಚಳ ಗತಿ ಇರಲಿಲ್ಲವೇ? ಬೆಳ್ಳಿ ಮುಚ್ಚಳವನ್ನು ಯಾತಕ್ಕೆ ಹಾಕಿದರು? ಇಲ್ಲಿ ಮರ್ಮ ಇದೆ, ನಾಳೆ ವಿವರಿಸ್ತೇನೆ. ಇವತ್ತೀಗ ಉಳಿದ ವೇಳೆಯಲ್ಲಿ ಹೇಳಿದ್ರೆ ಕಥೆ ಕೆಟ್ಟು ಹೋಗ್ತದೆ. ತುಂಬ ವೈದಿಕ ಮರ್ಮ ಇದೆ ಇದರಲ್ಲಿ. ತ್ರಿಪುರಾಸುರ ಕಥೆಯ ಮರ್ಮವನ್ನೆಲ್ಲ ಇಲ್ಲಿ ವೇದದಲ್ಲಿ ಇಟ್ಟಿದ್ದಾರೆ. ಅದನ್ನು ತಂದು ದಿವ್ಯ ಪಾಯಸ ಸಂಪೂರ್ಣಂ, ಅದು ಕಂಠ ಪ್ರದೇಶದ ತನಕ ಇಷ್ಟು ದಪ್ಪದ ಕೊಡ ಪೂರ್ತಿ ಪಾಯಸ ಇದೆ ಅದರಲ್ಲಿ. ದಶರಥ ಅದನ್ನು ನೋಡಿದ. ಹೇಗೆ ನೋಡಿದ? ಪಾತ್ರೀಂ ಪತ್ನೀಮಿವ ಪ್ರಿಯಾಂ, ಹೋಲಿಕೆ ಹಾಕಿಕೊಟ್ಟಿದ್ದಾರೆ ಉಪಮಾನ. ಪತ್ನಿ ಅಂತ ಪ್ರಿಯವಾಗಿ ಕಂಡುತ್ತಂತೆ. ಆ ಪಾತ್ರೆ, ಬಂಗಾರದ ಪಾತ್ರೆ ನೋಡಿದ್ರೆ ಇದು ಒಂದು ಹೆಂಡತಿ ಅನ್ನಿಸ್ತು. ವ್ಯತ್ಯಾಸ ಏನು? ಕೌಸಲ್ಯ, ಸುಮಿತ್ರೆ, ಕೈಕೇಯರು ಅಪ್ರಿಯವಾದ ಪತ್ನಿಯರು. ಅವರ ಗರ್ಭದಲ್ಲಿ ಮಗು ಬರಲಿಲ್ಲ. ಇದರ ಗರ್ಭ ಹೇಗಿದೆ? ಕೊಡದ್ದು ಅಂದರೆ ಮಕ್ಕಳನ್ನು ತುಂಬಿಕೊಂಡಿದೆ. ಪಾತ್ರೀಂ ಪತ್ನೀಂ ಪ್ರಿಯ, ನೀವು ಇದ್ದೀರಿ, ನಿಮ್ಮ ಸುದೀನು ನೋಡಿ, ಆ ಬಂಗಾರದ ಪಾತ್ರೆ ಇನ್ನು ನೋಡಿ, ನೀವು ಮಾಡೋಕ್ಕಾಗದೇ ಇದ್ದ ಕೆಲಸವನ್ನು ಪಾತ್ರೆ ಮಾಡ್ತಾ ಇದೆಯಲ್ಲ ಅಂತ ಹಿಗ್ಗಿ ದಶರಥ ಮೀಸೆ ಅಂತಿರ್ವಿ ಆ ಕೊಡವನ್ನು ಸ್ವೀಕಾರ ಮಾಡಿದ ಅಂತ ವರ್ಣನೆ ಮಾಡ್ತಾರೆ. ಪಾತ್ರೀಂ ಪತ್ನೀಂ ಪ್ರಗೃಹ್ಯ ವಿಪುಲಾಂ ದೌರ್ಭ್ಯಾಂ, ಅದು ಪಾತ್ರೆಯೂ ದೊಡ್ಡದಾಗಿತ್ತು. ದೌರ್ಭ್ಯಾಂ, ದೊಡ್ಡ ತೋಳುಗಳಲ್ಲಿ ಎತ್ತುಕೊಂಡು ಬಂದು ಸ್ವಯಂ ಮಾಯಾಮಯೀಮಿವ, ಹೋಲಿಕೆ. ಆ ಪಾತ್ರೆ, ಅದರೊಳಗಿದ್ದ ಹವಿಸ್ಸು ಇದು ಮಾಯಾಮಯಿ. ಯಾಕೆ? ಒಳಗಿದ್ದದ್ದನ್ನು ಅಳತೆ ಮಾಡೋಕ್ಕೆ ಬರೋದಿಲ್ಲ. ಭಗವಂತನೇ ಒಳಗೆ ಕೂತಿದ್ದಾನೆ. ದೇಶಕಾಲ ಅತಿವರ್ತಿಯಾದ ಭಗವಂತ ಒಂದು ಪಾತ್ರೆಯ ದೇಶಕಾಲದ ಒಳಗಡೆ ಅಡಗುತ್ತಾನೆ ಅಂದರೆ ಇದು ಹೇಗೆ ವರ್ಣಿಸ್ತೀರಿ? ಬಾಯಲ್ಲಿ ಹೇಳೋಕ್ಕಾಗೋದಿಲ್ಲ. ಅದನ್ನು ಕೊಟ್ಟು ನಿನ್ನ ಪತ್ನಿಯರಿಗೆ ಹಂಚು, ಮಕ್ಕಳಾಗ್ತಾರೆ ಅಂಥೇಳಿ ಪ್ರಜಾಪತಿ ಪುರುಷ ಹೊರಟು ಹೋದ. ದಶರಥನ ತಗೊಂಡು ಮಕ್ಕಳಿಗೆ ತನ್ನ ಹೆಂಡತಿಯರಿಗೆ ಹಂಚ್ತಾನೆ. ಪಾಯಸ ವಿಭಾಗ ಕ್ರಮ, ಪುತ್ರೋತ್ಪತ್ತಿ ಕ್ರಮ, ರಾಮಾವತಾರದ ಘಟ್ಟ ನಾಳೆಗೆ ಬರ್ತದೆ. ಈ ಕೊಡದ ಮರ್ಮ ಏನಿದೆಯೋ ವೈದಿಕ ಮರ್ಮ ನಾಳೆ ವಿಜ್ಞಾಪಿಸ್ತೇನೆ ಅಂಥೇಳಿ ಲವಕುಶರು ಭಗವಂತನ ಅಶ್ವಮೇಧ ಮಂಟಪದಲ್ಲಿ ಮಂಗಳಾಶಾಸನ ಮಾಡ್ತಿದ್ದಾರೆ. ಮಂಗಳಂ ಕೋಸ